ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇದೊಂದು ನೋವಿನ ಸಂಗತಿ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ 80,000ಕ್ಕೂ ಅಧಿಕ ಬಾಲ ಗರ್ಭಿಣಿ ಪ್ರಕರಣಗಳು ದಾಖಲಾಗ್ತಾ ಇವೆ. ಹಾಗಾದ್ರೆ ನಮ್ಮ ಸಮಾಜ ಎಲ್ಲಿ ಎಡುತ್ತಾ ಇದೆ? ಈ ರೀತಿಯಾದಂತಹ ಕೇಸ್ಗಳನ್ನ ತಡೆಗಟ್ಟುವಲ್ಲಿ ಪೋಷಕರ ಪಾತ್ರ ಏನು, ಶಿಕ್ಷಕರ ಪಾತ್ರ ಏನು, ಜೊತೆಗೆ ನಮ್ಮ ಸಮಾಜದ ಪಾತ್ರ ಏನು, ಇದೆಲ್ಲವನ್ನು ಕೂಡ ಇವತ್ತು ಚರ್ಚೆ ಮಾಡೋಣ. ಇದೇ ಹೊತ್ತಿನ ವಿಶೇಷ. ಬಾಲ ಗರ್ಭಿಣಿ ಎಲ್ಲಿ ಸುರಕ್ಷತೆ? ರಾಜ್ಯದಲ್ಲಿ ಬಾಲ ಗರ್ಭಿಣಿ ಪ್ರಕರಣಗಳು ದಿಢೀರನೆ ಹೆಚ್ಚಳವಾಗ್ತಾ ಇದೆ. ಇದೊಂದು ಕಳವಳ ಪಡುವ ಸ್ಟೋರಿ. ಕರ್ನಾಟಕದಲ್ಲಿ 80,000ಕ್ಕೂ ಅಧಿಕ ಬಾಲ ಗರ್ಭಿಣಿ ಪ್ರಕರಣಗಳು ದಾಖಲಾಗಿವೆ. ಇದು ಇಡೀ ಕರ್ನಾಟಕವೇ ಕಳವಳ ಪಡುವ ಸ್ಟೋರಿ. ರಾಜ್ಯದಲ್ಲಿ ಬಾಲ ಗರ್ಭಿಣಿ ಪ್ರಕರಣ ದಿಢೀರನೆ ಹೆಚ್ಚಳವಾಗ್ತಾ ಇದೆ. ಶಾಲಾ ಮಕ್ಕಳ ಸುರಕ್ಷತೆಗೆ ಆದ್ಯತೆ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ಸದ್ಯದ ಪ್ರಶ್ನೆ. ಇತ್ತ ಹೆಣ್ಣು ಸಬಲೀಕರಣ ಅಂತ ಮಾತಾಡ್ತಾರೆ, ಆದ್ರೆ ಅತ್ತ ಬಾಲ ಗರ್ಭಿಣಿ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಗರ್ಭಿಣಿಯರಾಗ್ತಿದ್ದಾರೆ. 2023-25 ಜುಲೈವರೆಗೆ 80,813 ಬಾಲ ಗರ್ಭಿಣಿ ಪ್ರಕರಣಗಳು ದಾಖಲಾಗಿವೆ. ಬೆಂಗಳೂರು, ಬೆಳಗಾವಿ ಮತ್ತು ವಿಜಯಪುರ ಇದರಲ್ಲಿ ಮುಂಚೂಣಿಯಲ್ಲಿ ಇರುವಂತದ್ದು. ಅಪ್ರಾಪ್ತರ ಗರ್ಭಧಾರಣೆಗೆ ಬಾಲ್ಯ ವಿವಾಹವೂ ಕೂಡ ಕಾರಣವಾಗ್ತಾ ಇರುವಂತದ್ದು. ಇದು ಇಡೀ ಕರ್ನಾಟಕವೇ ಆತಂಕ ಪಡುವಂತಹ ಸುದ್ದಿ. ಇದು ರಾಜ್ಯದಲ್ಲಿ ಬಾಲ ಗರ್ಭಿಣಿ ಪ್ರಕರಣ ದಿಢೀರನೆ ಹೆಚ್ಚಳವಾಗ್ತಾ ಇದೆ. ಶಾಲಾ ಮಕ್ಕಳ ಸುರಕ್ಷತೆಗೆ ಆದ್ಯತೆ ಸಿಗ್ತಾ ಇಲ್ಲ. ಅದು ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಮೋರೋವರ್ ಈ ಹಾಸ್ಟೆಲ್ಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಇತ್ತ ಹೆಣ್ಣು ಸಬಲೀಕರಣ ಅಂತ ಮಾತಾಡ್ತಾರೆ, ಆದ್ರೆ ಅತ್ತ ಬಾಲ ಗರ್ಭಿಣಿ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಗರ್ಭಿಣಿಯರಾಗ್ತಿದ್ದಾರೆ. 2023-25 ಜುಲೈವರೆಗೆ 80,813 ಮಕ್ಕಳು, ಹೆಣ್ಣು ಮಕ್ಕಳು ಬಾಲ ಗರ್ಭಿಣಿಯರಾಗ್ತಿದ್ದಾರೆ. ಬೆಂಗಳೂರು, ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಗಳು ಇದರಲ್ಲಿ ಮುಂಚೂಣಿಯಲ್ಲಿ ಇರುವಂತದ್ದು. ಅಪ್ರಾಪ್ತರ ಗರ್ಭಧಾರಣೆಗೆ ಬಾಲ್ಯ ವಿವಾಹ ಕೂಡ ಕಾರಣವಾಗ್ತಾ ಇರುವಂತದ್ದು. ಜೊತೆಗೆ ಅಪ್ರಾಪ್ತ ವಯಸ್ಸಿನ ಬಾಲಕಿಯರು ಗರ್ಭಿಣಿಯರಾಗಿರುವ ಜಿಲ್ಲೆಯಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ. ಬೆಂಗಳೂರಲ್ಲಿ 2 ವರ್ಷ 7 ತಿಂಗಳ ಅವಧಿಯಲ್ಲಿ 8,891 ಪ್ರಕರಣಗಳು ಪತ್ತೆಯಾಗಿದೆ. ಇನ್ನು 2ನೇ ಸ್ಥಾನದಲ್ಲಿ ಬೆಳಗಾವಿ ಇದೆ. ಇಲ್ಲಿ 8,169 ಕೇಸ್ಗಳು ಬೆಳಕಿಗೆ ಬಂದಿದೆ. ಇನ್ನು 3ನೇ ಸ್ಥಾನ ವಿಜಯಪುರ ಜಿಲ್ಲೆಗೆ ಇರುವಂತದ್ದು. ಇಲ್ಲಿ 6,229 ಕೇಸ್ಗಳು ಪತ್ತೆಯಾಗಿವೆ. ಈ ಬಗ್ಗೆ ಮಾತಾಡೋಣ. ಈ ರೀತಿ ಬಾಲ ಗರ್ಭಿಣಿಯರ ಕೇಸ್ ಯಾಕೆ ಹೆಚ್ಚಳವಾಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಬಾಲಕಿಯರ ಸುರಕ್ಷತೆಗೆ ಶಾಲೆಯಲ್ಲೂ ಕೂಡ ನಿರ್ಲಕ್ಷ್ಯವನ್ನ ತೋರಲಾಗ್ತಾ ಇದೆ. ಜೊತೆಗೆ ಮನೆಗಳಲ್ಲೂ ಪೋಷಕರು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಬಾಲಕಿಯರ ಸುರಕ್ಷತೆಗೆ ಶಾಲೆ ಹಾಗೂ ಮನೆಗಳಲ್ಲೂ ನಿರ್ಲಕ್ಷ್ಯ ತೋರಿಸಲಾಗ್ತಾ ಇದೆ. ಇನ್ನು ಪ್ರೀತಿಯ ನಾಟಕದಲ್ಲಿ ಹಲವು ಹುಡುಗಿಯರಿಗೆ ವಂಚನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಮದುವೆಯಾಗೋದಾಗಿ ನಂಬಿಸಿ ಲೈಂಗಿಕವಾಗಿ ಇವರನ್ನ ದುರ್ಬಳಕೆ ಮಾಡಲಾಗುತ್ತೆ. ಯಾಕಂದ್ರೆ ತುಂಬಾ ಇನ್ನೋಸೆಂಟ್ ಇರ್ತಾರೆ. 18 ವರ್ಷದ ಒಳಗಿನವರು ಅಂದ್ರೆ ಅವರಲ್ಲಿ ಆ ಇನ್ನೋಸೆನ್ಸ್ ಜಾಸ್ತಿ ಇರುತ್ತೆ. ಹೀಗಾಗಿ ಮದುವೆಯಾಗೋದಾಗಿ ನಂಬಿಸಿ ಲೈಂಗಿಕವಾಗಿ ದುರ್ಬಳಕೆ ಮಾಡಲಾಗ್ತಾ ಇದೆ. ಜೊತೆಗೆ ಪ್ರೀತಿಯ ಯುವಕ ಅಥವಾ ಬಾಲಕನೊಂದಿಗೆ ಲೈಂಗಿಕ ಸಂಪರ್ಕದಲ್ಲಿ ಈ ರೀತಿ ಹದಿಹರೆಯದವರು ತೊಡಗಿಕೊಂಡಿರುವಂಥದ್ದು. ಲೈಂಗಿಕ ಕ್ರಿಯೆಗೆ ಸುರಕ್ಷಿತ ವಿಧಾನ ಬಳಸದಿರೋದು ಕೂಡ ಬಾಲ ಗರ್ಭಿಣಿಯರ ಸಂಖ್ಯೆಯಲ್ಲಿ ಹೆಚ್ಚಳವಾಗೋದಕ್ಕೆ ಕಾರಣ. ಜೊತೆಗೆ ಶಾಲಾ ಕಾಲೇಜಲ್ಲಿ ಲೈಂಗಿಕತೆ ಅರಿವು ಸಿಗದಿರೋದು, ಏನ್ ಸೆಕ್ಸ್ ಎಜುಕೇಶನ್ ಅಂತ ಹೇಳ್ತೀವಿ, ಈ ರೀತಿ ಎಜುಕೇಶನ್ ಸರಿಯಾಗಿ ಸಿಗ್ತಾ ಇಲ್ಲ. ಶಾಲಾ ಕಾಲೇಜುಗಳಲ್ಲಿ ಈ ಲೈಂಗಿಕತೆ ಅರಿವು ಸಿಗದಿರೋದು ಕೂಡ ಇದಕ್ಕೆ ಒಂದು ಮುಖ್ಯ ಕಾರಣ. ಇನ್ನು ಎಳೆ ವಯಸ್ಸಿನಲ್ಲಿ ತಾಯ್ತನದ ಆಸಕ್ತಿ ಅಥವಾ ಒಂದು ಹುಚ್ಚು ಮೋಹ ಜಾಸ್ತಿ ಆಗಿರುತ್ತೆ. ಹೀಗಾಗಿ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಬಾಲಕಿಯರ ಸುರಕ್ಷತೆಗೆ ಶಾಲೆ ಹಾಗೂ ಮನೆಗಳಲ್ಲೂ ಕೂಡ ನಿರ್ಲಕ್ಷ್ಯವನ್ನ ತೋರಿಸಲಾಗ್ತಾ ಇದೆ. ಶಿಕ್ಷಕರು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ. ಜೊತೆಗೆ ಪೋಷಕರು ಕೂಡ ಒಂದು ರೀತಿ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಪ್ರೀತಿಯ ನಾಟಕದಲ್ಲಿ ಹಲವು ಹುಡುಗಿಯರಿಗೆ ವಂಚನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇವತ್ತು ಈ ಒಂದು ಟಾಪಿಕ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡಿಬಿಡೋಣ. ಸೊ ಮೊದಲಿಗೆ ಚಿಂತಕರಾಗಿರುವಂತಹ ಕೃಷ್ಣ ಮರಿಯಾಂಕ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಸರ್, ಏನು ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ, ಇವಾಗ ಇತ್ತೀಚಿನ ದಿನಗಳಲ್ಲಿ 18 ವರ್ಷದ ಒಳಗಿನ ಮಕ್ಕಳು ಗರ್ಭಿಣಿಯರಾಗ್ತಿದ್ದಾರೆ. ಸೊ ನಮ್ಮ ಸಮಾಜ ಎಲ್ಲಿ ಎಡುತ್ತಾ ಇದೆ? ಏನು ಸಾಮಾಜಿಕ ಕಾರಣಗಳೇನು ಅಂತ ಇದಕ್ಕೆ?
ಸಾಮಾಜಿಕ ಕಾರಣ ಒಂದು, ಇದು ಏನೇ ಆಗ್ತಾಯಿದ್ರು ಈ ಕೇಸ್ ಇರೋದು ಪರ್ಟಿಕ್ಯುಲರ್ 14 ವರ್ಷದ ಹುಡುಗಿ. ಆ್ಯಂಡ್ ಇದು ಗೌರ್ಮೆಂಟ್, ಆ ಹುಡುಗಿ ಗೌರ್ಮೆಂಟ್ ಹಾಸ್ಟೆಲಲ್ಲಿ ಇರೋವಂಥ ಹುಡುಗಿ. ಸಮಾಜ ಡೈರೆಕ್ಟಾಗಿ ಕಾರಣ ಅನ್ನೋದಕ್ಕಿಂತ ಡೈಲಾಗ್ ನಡೀತಾ ಇಲ್ಲ ಅಲ್ಲಿ. ಆ ಹೆದರಿಕೆಯಿಂದ ಮಕ್ಕಳು ಹೊರಗಡೆ ಅದನ್ನು ಮಾತಾಡಲಿಕ್ಕೂ ಆಗ್ತಾ ಇಲ್ಲ, ಹೇಳ್ಕೊಳ್ತಾ ಇಲ್ಲ. ಹೇಗೆ ಸಾಧ್ಯ? ಅದೇ ಥರ ಇಲ್ಲಿ 3-4 ಥರ ಇದೆ. ಒಂದು ಪೋಷಕರದ್ದು ರೆಸ್ಪಾನ್ಸಿಬಿಲಿಟಿ, ಇನ್ನೊಂದು ಶಾಲಾ ಟೀಚರ್ಸ್ದು ರೆಸ್ಪಾನ್ಸಿಬಿಲಿಟಿ, ಹಾಸ್ಟೆಲ್ ವಾರ್ಡನ್ ರೆಸ್ಪಾನ್ಸಿಬಿಲಿಟಿ. ಯಾಕೆಂದರೆ ಈಗಿರೋ ರೂಲ್ಸ್ ಪ್ರಕಾರ ಹೆಲ್ತ್ ಮಾನಿಟ್ರಿಂಗ್ ಅನ್ನೋದು ಪ್ರತಿ ತಿಂಗಳು ನಡಿಬೇಕು ಮಕ್ಕಳದು. ಅದು ನಡೀತಾ ಇಲ್ಲ. ಅದು ಹೇಗೆ ಸಾಧ್ಯ 3-4 ತಿಂಗಳು ಎಲ್ಲ ಮುಚ್ಚಿಡಲಿಕ್ಕೆ? ಅಂದರೆ ಆ ವಾರ್ಡನ್ನಾಗಲಿ ಇನ್ನೊಂದಾಗಲಿ ನಡೀತಾ ಇಲ್ಲ. ಇದು ಸಮಾಜ ಬರೋದು ಇಂಥ ಕೇಸ್ ಆದಾಗ ಎಂಪತಿ ಅಂತ ಏನಿರುತ್ತೆ ಅದ್ರ ಬಗ್ಗೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ ಸಮಾಜ ಡೈಲಾಗ್ ನಡೆಸಬೇಕು, ಪಾಸಿಟಿವ್ ಆಗಿರಬೇಕು, ಆಗೋಗಿರೋ ವಿಷಯ ಅದು. ಆದರೆ ಬೇರೆ ಎಲ್ಲ ಹೊಣೆಗಳು ಆ್ಯಕ್ಚುಲಾಗೆ ವಾರ್ಡನ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಎಜುಕೇಷನ್, ಸೆಕ್ಸ್ ಎಜುಕೇಷನ್ ಅಂತ ಒಂದು ಮಾತು ಹೇಳಿದ್ರಿ, ಅದು ಸರಿಯಾಗಿ ಆಗ್ತಾ ಇಲ್ಲ. ಅದು ನೀವು ಹೇಳ್ದಂಗೆ ಟೀನೇಜರ್ಸ್ಗೆ ಕುತೂಹಲ, ಕ್ಯೂರಿಯಾಸಿಟಿ, ಅದರಿಂದ ಅವರು ಅದರೊಳಗಡೆ ಬಿದ್ದಾಗ ಅದು ಎಷ್ಟೋ ತಿಂಗಳುಗಳಿಗೆ ಗೊತ್ತಾಗಲ್ಲ. ಆಮೇಲೆ ನೀವು ಒಂದು 80,000 ಇದುವರೆಗೂ ಅಂತ ಒಂದು ಹೇಳಿದ್ರಿ. ನಾನು ಎಲ್ಲೋ ಒಂದು ರಿಪೋರ್ಟ್ ಓದಿದೆ, ಪ್ರತಿ ವರ್ಷ 25,000, ಅಂದರೆ ಈಗ ಮೊನ್ನೆ ಲಾಸ್ಟ್ ಏಪ್ರಿಲ್ 24ರಿಂದ ಈವರೆಗೂ ಬರೀ 25,000 ಮಕ್ಕಳು ಟೀನೇಜ್ ಇನ್ ಕರ್ನಾಟಕ ಅಲೋನ್ ಆಗಿದೆ ಅಂತ ಹೇಳ್ತಾರೆ. ನೀವು 80,000 ಪ್ರಾಬಬ್ಲಿ ಇನ್ನೂ 2-3 ವರ್ಷ ಸೇರಿಸಿರ್ಬೋದು. ಬರೀ ಒಂದು ವರ್ಷದಲ್ಲಿ ಈ ಥರ ಆದರೆ ಎಷ್ಟು ಇರ್ಬೋದು? ಇದು ರಿಪೋರ್ಟ್ಸ್ ಗೊತ್ತಾಗದೇ ಇರೋದು ಇನ್ನೂ ಎಷ್ಟಿರ್ಬೋದು ಈ ಥರ? ಆಮೇಲೆ ಯಾವ ವರ್ಗ, ಯಾವ ಸಮಾಜದಲ್ಲಿ ಇದು ಹೈ ಫ್ಲೈಯಿಂಗ್ ಎಲಿಟ್ ಅಥವಾ ಎಜುಕೇಟೆಡ್ ಫ್ಯಾಮಿಲೀಸಲ್ಲೇ ಇದಾಗ್ತಾ ಇಲ್ಲ. ಇದು ಕೆಳಗಡೆಯಿಂದ ಇದೆಲ್ಲ ಆಗ್ತಾಯಿದೆ. ಅಂದರೆ ಅವ್ರು ನೀವು ಹೇಳಿದಾಗೆ ಅವ್ರನ್ನ ಅದನ್ನು ದುರ್ಬಳಕೆ, ಇದು ಸಮಾಜದಲ್ಲಿ ನಡೀತಾ ಇರೋದು ಲೈಂಗಿಕ ದುರ್ಬಳಕೆ, ಹೆಣ್ಮಕ್ಳಿಗೆ, ಸಣ್ಣ ಮಕ್ಕಳಿಗೆ ಗೊತ್ತಾಗಲ್ಲ ಇದೇನಿದೆ ಅಂತ. ಇದರಲ್ಲಿ ಯಾರ್ಯಾರು ಹೊಣೆ ಅನ್ನೋದು ಹೇಳೋದಕ್ಕಿಂತ ಗೌರ್ಮೆಂಟ್ ಸರ್ಕಾರ ಇದರಲ್ಲಿ ನೇರ ಹೊಣೆ. ಯಾಕೆಂದರೆ ಸೆಕ್ಸ್ ಎಜುಕೇಷನ್ ಈಸ್ ನಾಟ್ ಬೀಯಿಂಗ್ ಕೌನ್ಸಿಲರ್ಸೇ ಅವರು ಮೀಟ್ ಮಾಡ್ತಾ ಇಲ್ಲ ಅಂದರೆ ಮಕ್ಕಳನ್ನ ರೆಗ್ಯುಲರ್ ಬೇಸಿಸ್ಸು. ಇದು ಸರ್ಕಾರದ ಹೊಣೆ ಅಂತ ನನಗನ್ಸುತ್ತೆ. ಸಮಾಜ ಇದನ್ನು ಅರ್ಥ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ಕನಿಕರ ಆಗಲಿ, ಅದರ ಅನುಕಂಪ ಬರೋದು ಅದು ಬೇರೆ ವಿಷಯ. ಅದು ದಟ್ ವಿ ಡೋಂಟ್ ಹ್ಯಾವ್ ಅ ಚಾಯ್ಸ್. ಸರ್ಕಾರ, ಸಮಾಜ ಮಾಡಲೇಬೇಕಾಗ್ತದೆ. ಯಾಕೆಂದರೆ ನಮ್ಮ ಮಕ್ಕಳು, ನಮ್ಮ ಹೆಣ್ಣುಮಕ್ಕಳು, ಅವ್ರ ಮನೇಲೂ ಆಗ್ಬೋದು, ನಮ್ಮ ಮನೇಲೂ ಆಗ್ಬೋದು, ಯಾರ ಮನೇಲಿ ಬೇಕಾದ್ರೂ ಆಗ್ಬೋದು ಇದು. ಆದರೆ ಇದು ಆಗಬಾರ್ದು ಅನ್ನೋದನ್ನು ನಾವು ತಡ್ಕೊಳ್ಳೋದಕ್ಕೆ ತುಂಬ ಕಾರಣ ಇದೆ. ಯಾಕೆಂದರೆ ಈ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸು ಇದೇನು ಇವತ್ತೊಂದಲ್ಲ. ಆಮೇಲೆ ಅವರು ಮಾಡಿರೋ ಅದು ಕಾಯ್ದೆಗಳು ಅದನ್ನೆಲ್ಲ ಇಟ್ ಈಸ್ ನಾಟ್ ಟುಡೇಸ್ ಥಿಂಗ್. 20-30 ವರ್ಷದಿಂದ ಇದೆ. ಇದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಯಾರು? ಸರ್ಕಾರ ಇದೆ. ಸರ್ಕಾರಗಳು, ಒಂದೇ ಸರ್ಕಾರ ಅಂತ ಹೇಳಲ್ಲ, ಸರ್ಕಾರಗಳು ಎಲ್ಲ ಸ್ಟೇಟ್ನಲ್ಲೂ ಇದೆ ಅಂತ ನಾನು ಭಾವನೆ. ನಿಮ್ಮ ಪ್ರಕಾರ ಈ ರೀತಿಯಾದಂಥ ಘಟನೆಗಳು ನಗರ ಪ್ರದೇಶದಲ್ಲಿ ಜಾಸ್ತಿನಾ ಅಥವಾ ಗ್ರಾಮೀಣ ಪ್ರದೇಶದಲ್ಲ? ಎರಡೂ ಆಗ್ತಾ ಇದೆ ಅಂತ. ಯಾಕೆಂದರೆ ನಗರದಲ್ಲಿ ಏನಾಗ್ತದೆ ಆಗೋದು, ಒಂದು ಇಲ್ಲಿಂದ ಬಂದಿರೋ ಫ್ಲೋಟಿಂಗ್ ಇಮಿಗ್ರೆಂಟ್ ಪಾಪ್ಯುಲೇಷನ್ ಇರ್ತದೆ. ಹಳ್ಳಿಗಳಲ್ಲಿ ತೀರಾ ರಿಮೋಟ್ ವಿಲೇಜಸ್ನಲ್ಲಿ ಎಷ್ಟೊಂದು ಜನ ತಂದೆ ತಾಯಿಗಳಿಗೆ ಇದು ಅವ್ರಿಗೆ ತಪ್ಪು ಅಂತಲೂ ಅನಿಸಲ್ಲ, ಈಗಲೂ ಅನಿಸಿಲ್ಲ. ಅವ್ರ ಮಕ್ಕಳು ಪ್ರೆಗ್ನೆಂಟ್ ಆಗಿ, ಯಾಕೆಂದರೆ ಅವರು ಕೂಡ ಅದೇ ಥರ ಇದರಲ್ಲಿ ಬಂದಿರ್ತಾರೆ. ಅವರು ಬೇಗ ಮದುವೆ ಆಗಿ, ಅವರು ಬೇಗ ಥರ ಇದಾಗೇ ಬಂದಿರ್ತಾರೆ. ಅವ್ರಿಗೆ ಅನಿಸಲ್ಲ ಇದು. 14-15 ವರ್ಷಕ್ಕೆ ಮದುವೆ ಆಗಿ ಇದು ಪ್ರೆಗ್ನೆಂಟ್ ಆದರೆ ಮದುವೆ ಮಾಡಿಬಿಡೋದು ಅಷ್ಟೇ. ಸೊ ಇದು ಅವ್ರಿಗೆ ಅಲ್ಲಿ ಅರಿವು ಪೇರೆಂಟ್ಸ್ಗೂ ಆಗಬೇಕು, ಮಕ್ಕಳಿಗೂ ಆಗಬೇಕು, ಪೇರೆಂಟ್ಸ್ಗೆ ಆಗಬೇಕು. ಇದು ನಡೀತಾ ಇರೋದು ತಪ್ಪಿದೆ. ಕಾನೂನು ಪ್ರಕಾರ ತಪ್ಪಾಗೋದು ಒಂದು, ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಇಂದನೂ ತಪ್ಪಲ್ವಾ? ಆ ಮಗು ಭವಿಷ್ಯನೇ ಹಾಳಾಗೋಗುತ್ತೆ, ಮುಂದೆ ಓದಲಿಕ್ಕಾಗಲ್ಲ ಸ್ಕೂಲಲ್ಲಿ, ಆ ಥರ. ಎಸ್ ಸರ್, ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಇನ್ನೊಬ್ಬರು ಅತಿಥಿ ಆಗಮಿಸಿದ್ದಾರೆ. ಸೊ ಇವರು ಶಿಕ್ಷಣ ತಜ್ಞರಾಗಿರುವಂತಹ ಡಾಕ್ಟರ್ ರಾಘವೇಂದ್ರ ಶ್ಯಾಮ್ಲೀಲಾ ಅವರಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಜೊತೆಗೆ ಬೃಂದಾ ಅಡಿಗ ಅವರಿದ್ದಾರೆ. ಇವರು ಹೋರಾಟಗಾರ್ತಿ, ಝೂಮ್ ಲಿಂಕ್ ಮೂಲಕ ಜಾಯ್ನ್ ಆಗಿದ್ದಾರೆ. ಹೆಲೋ ಮ್ಯಾಮ್, ವೆಲ್ಕಮ್ ಟು ದ ಶೋ. ಹಲೋ, ನಮಸ್ಕಾರ. ಎಸ್, ಹೆಲೋ. ಸೊ ರಾಘವೇಂದ್ರ ಸರ್, ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ ಸರ್, ಈಗ ಈ ರೀತಿಯಾದಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದು ಕರ್ನಾಟಕದಲ್ಲಿ 80,000ಕ್ಕೂ ಅಧಿಕ ಬಾಲ ಗರ್ಭಿಣಿ ಕೇಸ್ಗಳು ದಾಖಲಾಗಿವೆ. ಸೊ ಈ ಎಜುಕೇಷನ್ನಿಂದ ಇದನ್ನ ಸರಿ ಮಾಡೋಕೆ ಆಗಲ್ವಾ? ಹೇಗೆ? ಕಿಶೋರಾವಸ್ಥೆಯಲ್ಲಿ ಮಕ್ಕಳ ಪ್ರೆಗ್ನೆನ್ಸಿ ಅನ್ನುವಂಥದ್ದು ಇಟ್ಸ್ ಎ ಗ್ಲೋಬಲ್ ಫಿನಾಮಿನ, ಹೊಸದೇನಲ್ಲ, ಅನುಚಾನವಾಗಿ ನಡ್ಕೊಂಡು ಬಂದಿದೆ. ಬಹುಶಃ ಸಾಮಾಜಿಕ ಕಾಳಜಿ, ಮಾಧ್ಯಮಗಳ ಆ್ಯಕ್ಟಿವಿಸಮ್ ಹೆಚ್ಚಾಗಿರೋ ಈ ಕಾಲದಲ್ಲಿ
ರಿಪೋರ್ಟಿಂಗ್ ಜಾಸ್ತಿ ಆಗ್ತಿದೆ. ಇದು ಹೊಸದಾಗಿ ಏನು ನಡೀತಾ ಇರೋದಲ್ಲ. ಇನ್ಫ್ಯಾಕ್ಟ್ ಅಂಕಿಅಂಶಗಳನ್ನು ನಾವು ನೋಡಿಕೊಂಡು ಹೇಳೋದಾದರೆ ಕಳೆದ 5 ವರ್ಷದಲ್ಲಿ ಅಲ್ಪ ಪ್ರಮಾಣದ ಇಳಿಕೆ ಕಂಡಿದೆ. ಇದು ನಾವು ಸಂತೋಷ ಪಡಬೇಕಾದಂಥ ವಿಚಾರ. ಆದರೆ ನಮ್ಮ ಮುಂದೆ ಸವಾಲೇನಿದೆ, ಅದು ಪೂರ್ತಿ ಇದನ್ನು ನಿರ್ನಾಮ ಮಾಡೋ ತನಕ ನಾವು ವಿರಮಿಸೋ ಹಾಗಿಲ್ಲ. ಶಿಕ್ಷಣಕ್ಕೆ ಮತ್ತು ಇದಕ್ಕೆ ಬಹಳ ದೊಡ್ಡ ಸಂಬಂಧ ಇದೆ ಅಂತ ಹೇಳಿ ಕೇವಲ ಸಂಶೋಧಕರು ಹೇಳೋದಲ್ಲ, ನೀತಿ ನಿರೂಪಕರು ಹೇಳೋದಲ್ಲ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಒನ್ ಆಫ್ ದಿ ಮೇಜರ್ ಡಿಟರೆಂಟ್ ಫಾರ್ ದಿಸ್ ಪ್ರಾಬ್ಲಮ್ ಈಸ್ ಎಜುಕೇಷನ್ ಅಂತ ಹೇಳುತ್ತೆ. ಅಂದರೆ ಕಾನೂನು ಡೆಟರೆಂಟ್ ಅಷ್ಟೇ, ಪ್ರತಿರೋಧಕವಾಗಿ ಒಂದು ಅಲ್ಪ ಪ್ರಮಾಣದ ಕೊಡುಗೆಯನ್ನು ಕೊಡಬಹುದು. ಕಾನೂನಿಂದನೇ ಈ ಸಮಸ್ಯೆಗೆ ನಾವು ಆಮೂಲಾಗ್ರವಾಗಿ ಪರಿಹಾರ ಕಂಡುಕೊಳ್ತೀವಿ ಅನ್ನೋದು ಸಾಧ್ಯ ಇಲ್ಲ. ಭಾಳ ದೊಡ್ಡ ಮಟ್ಟಿಗೆ ಇಲ್ಲಿ ಶಿಕ್ಷಣದ ಒಂದು ಪಾತ್ರ ಇದೆ. ಶಿಕ್ಷಣ ಅಂದರೆ ಕೇವಲ ನಾವು ಶಾಲಾ ಶಿಕ್ಷಣ ಅನ್ನುವಂಥ ಮಟ್ಟಕ್ಕೆ ತಲುಪಿಬಿಟ್ಟಿದ್ದೇವೆ ಇವತ್ತು ಸಮಾಜದಲ್ಲಿ. ಅನೌಪಚಾರಿಕವಾಗಿ, ಅನುಕರಣೀಯವಾಗಿ ಕುಟುಂಬ ವ್ಯವಸ್ಥೆಯಲ್ಲಿ ಏನೊಂದು ಶಿಕ್ಷಣ ದೊರೀತಾ ಇತ್ತು, ಅದು ತನ್ನ ಮಹತ್ವವನ್ನು ಕಳ್ಕೊಂಬಿಟ್ಟಿದೆ ಇವತ್ತು. ಅದನ್ನು ಇಲ್ಲವಾಗಿಸ್ಕೊಂಡಿದ್ದೇವೆ. ಅವಿಭಕ್ತ ಕುಟುಂಬಗಳಿಲ್ಲ ಇವತ್ತು. ಹಾಗಾಗಿ ಆ ನೈತಿಕತೆ ಭಾಳ ಸ್ಪಷ್ಟವಾಗಿ ಹೇಳಿದೆ ನಮ್ಮಲ್ಲಿ, ಯಾರ್ಯಾರು ಯಾವ ಯಾವ ವಯಸ್ಸಿನಲ್ಲಿ ಏನೇನು ಕೆಲಸಗಳಲ್ಲಿ ತೊಡಕೋಬೇಕು ಅಂತ. ಈ ಕಿಶೋರಾವಸ್ಥೆಗೆ ಬಂದ ಕೂಡಲೇ ಮಕ್ಕಳದ್ದು ತಪ್ಪಿಲ್ಲ. ಅವರಲ್ಲಿ ಕೆಲವೊಂದು ದೈಹಿಕವಾದಂಥ ಬದಲಾವಣೆಗಳಾಗ್ತವೆ, ಮಾನಸಿಕ ಬದಲಾವಣೆಗಳಾಗ್ತವೆ, ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಬರುತ್ತೆ. ಪ್ರಪ್ರಥಮ ಬಾರಿಗೆ ಬಾಲಕಿ ತಾನು ಕೇವಲ ಬಾಲಕಿ ಅಲ್ಲ, ಒಂದು ಹೆಣ್ಣು ಅನ್ನುವಂಥ ಒಂದು ಅನುಭೂತಿ ಸಿಗುತ್ತೆ. ಬಾಲಕನಿಗೆ ನಾನು ಗಂಡಾಗ್ತಾ ಇದ್ದೀನಿ ಅಂತ ಅನುಭೂತಿ ಸಿಗುತ್ತೆ. ಭಾಳ ಮುಖ್ಯವಾಗಿ ನಾವೇನು ಆಜ್ಞಾಚಕ್ರ ಅಂತ ಕರಿತೀವಿ, ಅದನ್ನು ಫ್ರಂಟಲ್ ಲೋಬ್ ಅಂತ ಮೆಡಿಸಿನಲ್ಲಿ ಏನು ಹೇಳ್ತೇವೆ, ಅದು ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಫ್ರಂಟಲ್ ಲೋಬ್ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಅಂದರೆ ಮೆದುಳಿನ ಮುಂಭಾಗ, ಇದು ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂಥ ಒಂದು ಅವಿಭಾಜ್ಯ ಅಂಗ ಮೆದುಳಿಂದು. ಈ ಕಿಶೋರಾವಸ್ಥೆಗೆ ಬಂದ ಕೂಡಲೇ ಅದು ಬೆಳವಣಿಗೆ ಪ್ರಾರಂಭ ಆಗ್ತಾ ಹೋದಂಗೆ ಮಕ್ಕಳು ತಮ್ಮ ಅಭಿವ್ಯಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ. ಆಮೇಲೆ ಕಿಶೋರಾವಸ್ಥೆ ಅನ್ನೋದೇನೆ ನಾವೇನು ಟೀನೇಜ್ ಅಂತ ಕರಿತೀವಿ, 13ರಿಂದ 19ರವರೆಗೆ, ಅದು 1-2 ವರ್ಷದಲ್ಲಿ ಸ್ವಲ್ಪ ಸೆಟ್ಲ್ ಆಗೋದಕ್ಕೆ ತಗೊಳುತ್ತೆ ಅಂದ್ಕೊಳ್ಳೋದಾದರೆ 15ರಿಂದ 19 ಬಹಳ ಕ್ರುಷಿಯಲ್ ಏಜ್ ಇದು ಬಾಲಕರು ಮತ್ತು ಬಾಲಕಿಯರು ಕಿಶೋರಾವಸ್ಥೆಗೆ ಬಂದ ಕೂಡಲೇ ಅವರ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆ, ಅವರ ಮನೋವಿಕಾಸದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಂದ ಅವರು ಕನಸುಗಳ ಬೆನ್ನೇರಿ ಹೋಗ್ತಕ್ಕಂಥ ವಯಸ್ಸು. ಹುಚ್ಚುಕೋಡಿ ಮನಸ್ಸು 16ರ ವಯಸ್ಸು ಅಂತ ಸುಮ್ಮನೆ ಹೇಳಿಲ್ಲ ಕವಿವರ್ಯರು. ಹಾಗಾಗಿ ಆ ಅಭಿವ್ಯಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಂಡ್ ಬಹಳ ಮುಖ್ಯವಾಗಿ ಒಂದು ಕುತೂಹಲ ಜಾಸ್ತಿ ಆಗುತ್ತೆ ತನ್ನ ಬಗ್ಗೆ, ಮತ್ತು ತನ್ನ ವಿರುದ್ಧ ಲಿಂಗಿಯ ಬಗ್ಗೆ ಕುತೂಹಲ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಹಂತದಲ್ಲಿ ಕುಟುಂಬಗಳು ಬಹಳ ದೊಡ್ಡ ಕೆಲಸ ಮಾಡಬೇಕಾಗಿರೋದು, ಮಗು ಇದಕ್ಕೆ ಈಗಲ್ಲ, ಇದು ಸಹಜ. ನಾವು ಅದನ್ನು ಒಂದು ಟ್ಯಾಬು ಥರ ನೋಡ್ದಿರ, ನಾವು ಅವ್ರನ್ನ ಹೆಚ್ಚು ನಿರ್ಬಂಧಿಸಿದಷ್ಟು ಅವರು ಅದಕ್ಕೆ ಆಕರ್ಷಣೆಗೊಳಗಾಗೋದು ಜಾಸ್ತಿ. ಅದನ್ನು ಟ್ಯಾಬು ಥರ ನೋಡ್ದಿರ ನಾವು ಕೌನ್ಸಿಲ್ ಮಾಡಬೇಕಾಗುತ್ತೆ, ಸ್ನೇಹಿತರಂತೆ ಕೂಡಿಸ್ಕೊಂಡು. ಇದು ಸರ್ವಸಹಜ, ಎಲ್ಲರಿಗೂ ಆಗ್ತಕ್ಕಂಥದ್ದು. ಇದಕ್ಕೆ ಅಂತ ಒಂದು ಸಮಯ ಬರುತ್ತೆ, ಅಷ್ಟರ ಒಳಗಡೆ ನೀನು ವಿದ್ಯಾಭ್ಯಾಸವನ್ನು ಮುಗಿಸ್ಕೋಬೇಕು. ಯಾಕೆ ಅಂದರೆ ಇದು ಜೀವನದ ಒಂದು ಅಂಗವೇ ಹೊರತು ಜೀವನವೇ ಇದಲ್ಲ ಅಂತ ಹೇಳುವಂಥ ಒಂದು ಪರಿಪಾಠ ನಮ್ಮಲ್ಲಿ ಅನುಚಾನವಾಗಿತ್ತು. ದುರ್ದೈವವಶಾತ್ ಅದನ್ನು ನಾವು ಹಾಳು ಮಾಡ್ಕೊಂಡಿದ್ದೇವೆ. ಸೊ ಶಾಲೆಗಳಲ್ಲಿ ಆ ಕುರಿತಾಗಿ ನಾವು ಶಿಕ್ಷಣವನ್ನು ಕೊಡಬೇಕು ಅಂತ ಬಂದಾಗ 2 ಥರದ ಒಂದು ವೈರುಧ್ಯಗಳು ಬರುತ್ತೆ. ನಮ್ಮ ಸಂಸ್ಕೃತಿಯಲ್ಲಿ ನಾವು ಇದರ ಬಗ್ಗೆ ಅಷ್ಟು ಮುಕ್ತವಾಗಿ ಚರ್ಚೆ ಮಾಡೋದು ಸೂಕ್ತವೇ ಅನ್ನುವಂಥದ್ದು ಒಂದು ವಾದ ಆದರೆ, ನೀವು ಚರ್ಚೆ ಮಾಡೋದಿಲ್ಲ, ಈ ರೀತಿಯ ಒಂದು ಶಿಕ್ಷಣವನ್ನು ಕೊಡೋದಿಲ್ಲ ಅನ್ನೋ ಕಾರಣಕ್ಕೆ ಈ ಅಚಾತುರ್ಯಗಳು ನಡೀತಾ ಇದೆ ಅಂತ. ಅಂಡ್ ಇದು ಕೇವಲ ಭಾರತದ್ದೋ ಅಥವಾ ಕರ್ನಾಟಕದ್ದೋ ಸಮಸ್ಯೆ ಅಲ್ಲ. ನಾನು ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನಾನು ಗ್ಲೋಬಲ್ ಲೆವೆಲ್ ಡೇಟಾನ ನೋಡ್ತಿದ್ದೆ. ವರ್ಷಕ್ಕೆ ನೀವು ಈ ಕಿಶೋರಾವಸ್ಥೆಯಲ್ಲಿ ಗರ್ಭಧರಿಸ್ತಕ್ಕಂಥ ಸಂಖ್ಯೆ ಎಷ್ಟು ಅಂತ ನೋಡಿದ್ರೆ 23 ಮಿಲಿಯನ್ ಇದೆ ಗ್ಲೋಬಲ್ ಲೆವೆಲ್ ಫಿಗರ್ಸು. ಅದರಲ್ಲಿ ತಾಯಂದ್ರಾಗೋರ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ 12 ಮಿಲಿಯನ್ ಇದೆ. ಆ ಒಂದು ಡೇಟಾ ಜೊತೆ ನಮ್ಮ ಮಾಹಿತಿಯನ್ನು ನಾವು ಕಂಪೇರ್ ಮಾಡಿಕೊಂಡ್ರೆ ಬಹುಶಃ ನಾವು ಇನ್ನೂ ತುಂಬ ಕೆಳಮಟ್ಟದಲ್ಲಿದ್ದೀವಿ. ಅಂದರೆ ಅಷ್ಟೊಂದು ಅಗ್ರವೇಟ್ ಆಗಿಲ್ಲ ಅನ್ನೋದು ಸತ್ಯ. ಆದರೂ ಕೂಡ ಶಿಕ್ಷಣ ಗಳಿಸಬೇಕಾದಂಥ ಒಂದು ವಯಸ್ಸಿನಲ್ಲಿ ಹಂತದಲ್ಲಿ ಅವರು ವಿಮುಖರಾಗಿ ಈ ಕುತೂಹಲಕ್ಕೋ ಕೌತುಕಕ್ಕೋ ಬಿದ್ದು, ಅಥವಾ ಮನೆಗಳಲ್ಲಿ ಸಿಗದಂತಹ ಪ್ರೀತಿಯ ಅನ್ವೇಷಣೆಯಲ್ಲಿ ತೊಡಗಿಕೊಂಡು, ಭಾಳ ಮುಖ್ಯವಾದಂಥ ಸಂಗತಿ ಅಂದರೆ ಇಲ್ಲಿ ಹೆಣ್ಮಕ್ಳ ಜೊತೆ ಯಾಕೆ ಇದಾಗುತ್ತೆ ಅನ್ನೋದನ್ನು ಕೂಲಂಕುಷವಾಗಿ ನಾವು ನೋಡಿದಾಗ, ಮಗು ಕಿಶೋರಾವಸ್ಥೆಗೆ ಬಂದ ಕೂಡಲೇ, ದೊಡ್ಡವಳಾದ್ಲು ಅಂದ ಕೂಡಲೇ ನಾವು ಕುಟುಂಬದಲ್ಲಿ ಕೆಲವೊಂದು ಟ್ಯಾಬೂಸ್ ಇದೆ. ಆ ತಂದೆ ಹೆಣ್ಣು ಮಗುವನ್ನು ತಾಯಿ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಒಂದು ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಬಹುತೇಕ ಸಂಸ್ಕೃತಿಗಳಲ್ಲಿ. ನನ್ನ ಪ್ರಕಾರ ಅದು ನಿಷಿದ್ಧ. ಯಾಕೆ ಅಂದರೆ ಕಿಶೋರಾವಸ್ಥೆಗೆ ಬಂತು ಮಗು ಅಂತ ಕೂಡಲೇ ಅದಕ್ಕೆ ತಂದೆಯ ಅಪ್ಪುಗೆ ಬಹಳ ಬೇಕು. ಆಕ್ಸಿಟೋಸಿನ್ ಕೊರತೆ ಜಾಸ್ತಿ ಇರುತ್ತೆ. ಆಕ್ಸಿಟೋಸಿನ್ ಸಿಗುವಂಥದ್ದೇ ಅಪ್ಪುಗೆಯಲ್ಲಿ, ಅದು ತಂದೆಯಿಂದ ಬಯಸುತ್ತೆ. ಯಾವಾಗ ತಂದೆಯರು ಅವರ ಒಂದು
ವ್ಯವಹಾರಗಳಲ್ಲೋ ಉದ್ದಿಮೆಯಲ್ಲೋ ವೃತ್ತಿಯಲ್ಲೋ ಬ್ಯುಸಿ ಆಗ್ತಾ, ಜೊತೆಗೆ ಈ ಸಾಂಸ್ಕೃತಿಕ ನಿರ್ಬಂಧದಿಂದ ಅವ್ರನ್ನ ದೂರ ಇಡ್ತಾರೆ. ಅದನ್ನು ಮಗು ಬೇರೆ ಕಡೆ ಪಡ್ಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗುತ್ತೆ. ಅದರ ಮುಂದುವರೆದ ಅನಾಹುತವೇ ಈ ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಕಿಶೋರಾವಸ್ಥೆ ಮಕ್ಕಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣಕ್ಕೆ ಬಹಳ ದೊಡ್ಡ ಪ್ರಾಮುಖ್ಯತೆ ಇದೆ ಇದರಲ್ಲಿ. ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಎಸ್ಎನ್ ವೀಕ್ಷಕರೇ, ನಮ್ಮ ಜೊತೆ ಇನ್ನೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಗ್ರೀನ್ ಸಿಟಿ ಹಾಸ್ಪಿಟಲ್ನ ಪ್ರಸೂತಿ ತಜ್ಞರಾಗಿರುವಂತಹ ಡಾಕ್ಟರ್ ನಿರ್ಮಲಾ ಅವರಿದ್ದಾರೆ. ಹೆಲೋ ಮ್ಯಾಮ್, ವೆಲ್ಕಮ್ ಟು ದ ಶೋ. ಎಸ್, ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಬೃಂದಾ ಮ್ಯಾಮ್ ನಮಸ್ತೆ. ಸೊ ಇದೊಂದು ನೋವಿನ ಸಂಗತಿ ಅಂತ ಹೇಳ್ಬೋದು. ಜೊತೆಗೆ ನೀವು ಕೂಡ ಬಹಳಷ್ಟು ವರ್ಷಗಳಿಂದ ಈ ಕುರಿತಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ. ನಾವು ಕೂಡ ಅದನ್ನೆಲ್ಲ ಗಮನಿಸ್ತಾ ಇದೀವಿ. ಸೊ ಆದ್ರೂ ಕೂಡ ಈ ರೀತಿಯಾದಂತಹ ಪಿಡುಗು ಕಮ್ಮಿ ಆಗ್ತಾ ಇಲ್ಲ. ನಮ್ಮ ಸಮಾಜ ಎಲ್ಲಿ ಎಡುತ್ತಾ ಇದೆ ಅಂತ ನಿಮ್ಮ ಪ್ರಕಾರ? ಇದು ಯಾಕೆ ಕಮ್ಮಿ ಆಗ್ತಾ ಇಲ್ಲ? ಯಾಕಂದ್ರೆ ನಾವು ಈ ವಿಷಯ ಬಗ್ಗೆ ಮಾತನಾಡ್ಲಿಕ್ಕೆ ರೆಡಿ ಇಲ್ಲ. ನಮಗೆ 6ನೇ ಕ್ಲಾಸ್ನಲ್ಲಿ ಸಿಲೆಬಸ್ ಇದೆ, ಹ್ಯೂಮನ್ ಬಾಡಿ. ಆ ಹ್ಯೂಮನ್ ಬಾಡಿದಲ್ಲಿ ರೀಪ್ರೊಡಕ್ಟಿವ್ ಸಿಸ್ಟಮ್ ಇದೆ. ಅದನ್ನ ಶಾಲೆನಲ್ಲಿ ಹೇಳ್ಕೊಡೋದಕ್ಕೇನೆ ಅವ್ರಿಗೆ ತುಂಬಾ ಹಿಚ್ಕಿಚಾಗುತ್ತೆ. ಯೂಶಲಿ ಫೀಮೇಲ್ ಟೀಚರ್ ಇರಬಹುದು, ಅವರು ಇದ್ ಬಗ್ಗೆ ಹೇಳೋದು, ನೀವು ಒಂದು ಮಾರ್ಕ್ದು ಫಿಲ್ ಇನ್ ದ ಬ್ಲಾಂಕ್ ಬರುತ್ತೆ, ನೀವು ಓದ್ಕೊಳ್ಳಿ. ಅದನ್ನ ಹೇಳ್ಕೊಡೋದು ಅವ್ರಿಗೆ ಕಷ್ಟ. ಒಂದು. ಎರಡನೇದು, ನಮ್ಮ ಸಮಾಜ ಒಂದು ಪುರುಷ ಪ್ರಧಾನ ಸಮಾಜ. ಈ ಪುರುಷ ಪ್ರಧಾನ ಸಮಾಜದಲ್ಲಿ ಈ ವಿಷಯಗಳ ಬಗ್ಗೆ, ಸೆಕ್ಸ್ ಎಜುಕೇಶನ್ ಬಗ್ಗೆ ನಾವು ಮಾತನಾಡಬಾರದು. ನಮ್ಮ ಮಕ್ಕಳೆಲ್ಲ ಒಳ್ಳೆ ಮಕ್ಕಳು, ಅವ್ರು ಕೆಟ್ಟೋಗ್ಬಿಡ್ತಾರೆ. ಇವತ್ತು ಅವ್ರಿಗೆ ಅರ್ಥ ಆಗಬೇಕು. ನಾವು ಅವ್ರಿಗೆ ಸರಿಯಾಗಿ ಮಾಹಿತಿ ವಿಷಯ ಹೇಳ್ಕೊಡ್ಲಿಲ್ಲ ಅಂದ್ರೆ ಅವ್ರು ಇಂಟರ್ನೆಟ್ ನಲ್ಲಿ ಏನ್ ಬೇಕಾಗಿದೆ, ಏನಲ್ಲಿ ಹಾಕ್ತಾರೆ, ತಪ್ಪು ವಿಷಯಗಳು ಹಾಕೋದು, ಅದನ್ನೇ ತಗೊಂಡು ಇಟ್ಕೊಳ್ತಾರೆ. ಬಿಕಾಸ್ ಇವತ್ತು ಮಾಹಿತಿ ಇನ್ಫಾರ್ಮೇಶನ್ ಆನ್ ಸ್ಲಾಟ್ ಆಗ್ಬಿಟ್ಟಿದೆ. ಯಾವ ಮಾಹಿತಿನ ಸಹಿ ಅಂತ ಹೇಳಕ್ಕಾಗುತ್ತೆ, ಯಾವ ಮಾಹಿತಿ ನಿಜ ಅಂತ ಮಕ್ಳಿಗೆ ಗೊತ್ತಿಲ್ಲ, ದೊಡ್ಡವರ್ಗು ಗೊತ್ತಿಲ್ಲ. ಸೊ ಇದು ನಮ್ಮ ಜವಾಬ್ದಾರಿ. ಈಗ ಎಲ್ಲ ಶಾಲೆಯಲ್ಲಿ ನಾವು ವೆಸ್ಟರ್ನ್ ಕಂಟ್ರೀಸ್ ನಾವು ನೋಡಿದ್ರೆ 1ನೇ ಕ್ಲಾಸಿಂದ ಶುರು ಆಗ್ತಾ ಇದೆ. 1ನೇ ಕ್ಲಾಸಿಂದ ಗುಡ್ ಟಚ್ ಬ್ಯಾಡ್ ಟಚ್ ಶುರು ಆಗ್ತಾ ಇದೆ. ಆದ್ರೆ ಇವತ್ತು ಕೂಡ ನಾವು ನಮ್ಮ ಮಕ್ಳು ಹಂಗಿಲ್ಲ, ನಮ್ಮ ಮಕ್ಳು ಒಳ್ಳೆಯವರು, ನಮ್ಮ ಮಕ್ಳು ಕೆಟ್ಟದಾಗಬಾರದು, ಈ ಮಾಹಿತಿ ಎಲ್ಲ ಕೊಡಬಾರದು ಅಂತ ನಾವು ಹೋಗ್ತಾ ಇದೀವಿ. ಇವತ್ತು ಕೂಡ ನಾವು ಶಾಲೆಗಳಲ್ಲಿ ಹೋಗಿ ಸೆಕ್ಸ್ ಎಜುಕೇಶನ್ ಬಗ್ಗೆ ಮಾತನಾಡಿ ಅಂತ ಹೇಳಿದ್ರೆ ನೋಬಡಿ ಈಸ್ ವಿಲ್ಲಿಂಗ್. HM ಅವ್ರು ಹೇಳ್ತಾರೆ, ಇಲ್ಲ ಮೇಡಮ್, ಪೇರೆಂಟ್ಸ್ ನಮ್ಮನ್ನ ಅಬ್ಜೆಕ್ಷನ್ಸ್ ಮಾಡ್ತಾರೆ. ಆದ್ರೆ ಪೇರೆಂಟ್ಸ್ ಏನು ಅಬ್ಜೆಕ್ಷನ್ ಮಾಡಕ್ಕಾಗುತ್ತೆ? ಇಂಟರ್ನೆಟ್ ಇಂದ ಅವರು ಮಾಹಿತಿ ತಗೋವಾಗ ಏನು ಅಬ್ಜೆಕ್ಷನ್ ಮಾಡಕ್ಕಾಗುತ್ತೆ? ಮಕ್ಕಳೆಲ್ಲ OTT ನಲ್ಲಿ ಇಂಥ ಕ್ರೈಮ್ ಫೀಲ್ಡ್, ಸೆಕ್ಸ್ ಫೀಲ್ಡ್, ವೈಲೆಂಟ್ ಮೂವೀಸ್ ನ ನೋಡುವಾಗ, ಅಷ್ಟು ಹಿಂಸೆ ಆಗಿ ಆ ಲೈಂಗಿಕ ಫಿಲ್ಮ್ಸ್ ನ ಅವರು ನೋಡುವಾಗ, ಸೀನ್ಸ್ ನ ನೋಡುವಾಗ ಯಾರು ಏನು ಹೇಳಕ್ ಆಗಲ್ಲ. ಅದನ್ನ ನಾವು ತಡೆಗಟ್ಟಕ್ಕೆ ಆಗಲ್ಲ. ನಮ್ ಮಕ್ಕಳಿಗೆ ನಾವು ಸಹಿ ಮಾಹಿತಿ ಕೊಡ್ತಾ ಇದ್ದೀವಾ? ಮಕ್ಕಳ ಮೇಲೆ ಇಂಥ ಶೋಷಣೆ ಆಗುವಾಗ ಯಾರಾದ್ರೂ ನಿಮ್ಮನ್ನ ಕೆಟ್ಟದಾಗಿ ನೋಡಿದ್ರೆ, ಮುಟ್ಟಿದ್ರೆ ಬಂದು ಮಾತನಾಡಿ ಅಂತ ಹೇಳಕ್ಕೆ ನಾವು ಮಕ್ಕಳಿನಲ್ಲಿ ಆ ಒಂದು ಧೈರ್ಯನ ತುಂಬಿಸಿಲ್ಲ. ಮೂರನೇದು, ನಮ್ಮದು ಸೆನ್ಸರ್ ಬೋರ್ಡ್ ಏನಿದೆ, ಆ ಸೆನ್ಸರ್ ಬೋರ್ಡ್ ಏನ್ ಕೆಲಸ ಮಾಡ್ತಾ ಇದ್ದಾರೆ? ಅದು ದೊಡ್ಡ ಪ್ರಶ್ನೆ ಕೇಳಬೇಕು ನಾವು. ಯಾಕಂದ್ರೆ A ಫಿಲ್ಮ್, B ಫಿಲ್ಮ್, C ಫಿಲ್ಮ್ ಏನಿಲ್ಲ. ಎಲ್ಲಾ ಫಿಲ್ಮು A ಫಿಲ್ಮೇ, ಎಲ್ಲ ಡೈಲಾಗು A ಡೈಲಾಗೆ. ಐಟಮ್ ನಂಬರ್ ಇಲ್ಲ ಅಂದ್ರೆ ಒಂದು ಫಿಲಿಂ ಓಡಲ್ಲ. ಇದೆಲ್ಲ ನಮ್ಮ ಮಕ್ಳು ನೋಡ್ತಾರೆ. ಸೊ ಆ ಒಂದು ದೇರ್ ಇಸ್ ಸೋ ಮಚ್ ಆಫ್ ಕ್ಯೂರಿಯಾಸಿಟಿ ಏನಿದೆ, ಇನ್ಕ್ವಿಸಿಟಿವ್ನೆಸ್ ಇದೆ, ಅದನ್ನ ತಡೆಗಟ್ಟಲಿಕ್ಕೆ ಆಗ್ತಾ ಇಲ್ಲ. ಸೊ ನಾವು ಮಾಹಿತಿ ಒಂದು ಕೊಡ್ತಾ ಇಲ್ಲ, ಕರೆಕ್ಟ್ ಮಾಹಿತಿ ಕೊಡ್ತಾ ಇಲ್ಲ. ಎರಡನೇದು, ನಮ್ಮ ಶಾಲೆಗಳಿನೆಲ್ಲ ಎಲ್ಲ ಕೌನ್ಸಿಲರ್ಸ್ ಇರಬೇಕು. ಆದ್ರೆ ನಾವು ಏನ್ ಮಾಡ್ತೀವಿ, ಕಾಲೇಜ್ ಮುಗ್ದ ತಕ್ಷಣ ಜನನ ನಾವು ಎಂಪ್ಲಾಯ್ ಮಾಡ್ಕೊಳ್ತೀವಿ. ಸೊ ದೇ ಆರ್ ಜಸ್ಟ್ ಅಬೌಟ್ 21, 23, 24 years old. ದೇ themselves ಆರ್ ಸ್ಟಿಲ್ ಗ್ರೋಯಿಂಗ್. ಇವಾಗ ಅವ್ರಿಗೇನೆ ಇನ್ನೂ ಅರ್ಥ ಆಗ್ತಾ ಇದೆ. ಅವ್ರನ್ನ ನಾವು ಕೌನ್ಸಿಲರ್ ಆಗಿ ಇಟ್ಕೊಳ್ತೀವಿ, ಯಾಕಂದ್ರೆ ಸಂಬಳ ನಾನು ಕಮ್ಮಿಯಾಗಿ ಕೊಡಬಹುದು. ಅವ್ರ ಹತ್ರ ಬಂದು ಮಾತನಾಡ್ಲಿಕ್ಕೇನು ಜನ ರೆಡಿ ಇಲ್ಲ. ಬಿಕಾಸ್ ದೇ ಆರ್ ನಾಟ್ ಕಂಫರ್ಟಬಲ್. ಮಕ್ಳ ಹತ್ರ ಹೆಂಗೆ ಮಾತಾಡಬೇಕು, ಹೆಂಗೆ ಕೌನ್ಸಿಲಿಂಗ್ ಕೊಡ್ಬೇಕು, ಅವ್ರು ಬಂದು ನಿಮ್ಮ ಹತ್ರ ಮಾತಾಡಿದ್ರೆ ಯಾವ ವಿಷಯ ಬಗ್ಗೆ ನಾನು ಜಾಸ್ತಿ ಮಾಹಿತಿ ಮಗುವಿಂದ ತಗೋಬೇಕು, ಫ್ಯಾಮಿಲಿ ಹತ್ರ ನಾನು ಹೆಂಗೆ ಇದನ್ನ ಮಾತಾಡಬೇಕು. ಸುಮಾರು ಶಾಲೆಗೆ ಏನಾಗಿದೆ, ನನ್ನ ಶಾಲೆದು ಹೆಸರು, ನನ್ನ ಕಾಲೇಜ್ದು ಹೆಸರು ಕೆಟ್ಟದಾಗಬಾರದು. ಸೊ ಇದ್ರ ಬಗ್ಗೆ ಜಾಸ್ತಿ ಮಾತಾಡಬೇಡ, ಇದನ್ನ ಹೆಂಗೆ ಮಾಡಕ್ಕೆ ಸಾಧ್ಯನೋ ಮುಚ್ಚಿಬಿಡುವ, ಅದನ್ನ ನಾವು ಆಚೆ ತಗೊಂಡ್ ಬರಬಾರದು. ದೇ ಆರ್ ನಾಟ್ ಲುಕಿಂಗ್ ಅಟ್ ಇಟ್ ಆಸ್ ಎ ಸೀರಿಯಸ್ ಸೋಷಿಯಲ್ ಕ್ರೈಮ್. ಇವಾಗ ಇದು ಒಂದು ಡಿಸೀಸ್ ಮತ್ತೆ ಕ್ರೈಮ್ ಎರಡೂ ಆಗ್ಬಿಟ್ಟಿದೆ. ಒಂದು ಆರೋಗ್ಯದ ವಿಷಯ ಆಗೋಗಿದೆ, ಮತ್ತೆ ಒಂದು ಕ್ರಿಮಿನಲ್ ವಿಷಯ ಆಗಿದೆ. ನಾಲ್ಕನೇದು, ನಾವು ಅಕಸ್ಮಾತ್ ಈ ಕಂಪ್ಲೇಂಟ್ ನ ತಗೊಂಡ್ ಬಂದ್ರೇನು ಕೂಡ ಸುಮಾರು ಸತಿ ಪೊಲೀಸ್ ಅವರು ಅವ್ರಿಗೆ ಎನ್ಕರೇಜ್ಮೆಂಟ್ ಕೊಡಲ್ಲ.
ಒಂದ್ ಕಡೆ ಫ್ಯಾಮಿಲಿ ಅವ್ರು ಹೇಳೋದು ಇಲ್ಲಪ್ಪ ನನ್ ಮಗುದು ಹೆಸರು ಏನಾಗುತ್ತೆ, ಭವಿಷ್ಯ ಏನಾಗುತ್ತೆ, ಈ ಕಂಪ್ಲೇಂಟ್ ಮಾಡ್ಬೇಕಾ, FIR ಮಾಡ್ಬೇಕಾ, ಊರ್ನಲ್ಲಿ ಜನ ಹೆಂಗ್ ತಿಳ್ಕೊಳ್ತಾರೆ ಅದೆಲ್ಲ ನಿಜ ಇದೆ. ವಿ ಆರ್ ನಾಟ್ ಸೇಯಿಂಗ್ ನೋ. ಆದ್ರೆ ಹೌ ಆರ್ ವಿ, ನಾವು ಸಮುದಾಯ ಆಗಿ ಆ ಒಂದು ಬಲಿ ಪಶುಗೆ ನಾವು ಸುಮ್ನೆ ದಬಾಲಿಕೆ ಮಾಡ್ತಾ ಇದ್ದೀವಿ. ನಮ್ದು ಒಂದು ಹೆಲ್ತಿ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇಲ್ಲ, ಮತ್ತೆ ಆ ಒಂದು ಪ್ರೊಟೆಕ್ಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಇವತ್ತು ಕೂಡ ನೋಡಿ, ಕರ್ನಾಟಕದಲ್ಲಿ ಓವರ್ 59% ಅಕ್ವಿಟಲ್ ಆಗಿದೆ ಪಾಕ್ಸೋ ಕೇಸಸ್. ಅಕ್ವಿಟಲ್ ಯಾಕೆ ಆಗ್ತಾ ಇದೆ? ಅವ್ರಿಗೆ ಧಮಕಿ ಆಗ್ಬಿಡುತ್ತೆ, FIR ಮಾಡ್ಬಿಡ್ತಾರೆ, ಚಾರ್ಜ್ ಶೀಟು ಆಗ್ಬಿಡುತ್ತೆ, ಕೋರ್ಟ್ಗೆ ಬಂದ್ಬಿಡುತ್ತೆ ಕೇಸು. ಈಗ ಟೆಸ್ಟ್ ಮನಿ ಅದು ಆರ್ಗ್ಯುಮೆಂಟ್ ಸ್ಟೇಜ್ಗೆ ಬರುವಾಗ ಅವ್ರನ್ನ ಧಮಕಿ ಕೊಡೋದು, ಅವ್ರಿಗೆ ಥ್ರೆಟನ್ ಮಾಡೋದು. ಸೊ ಅವ್ರು ಯಾರು ಮುಂದೆ ಬಂದು ಮಾತಾಡಲ್ಲ. ಮುಂದೆ ಬಂದು ಮಾತಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಅದು ಅಕ್ವಿಟಲ್ ಆಗ್ಬಿಡುತ್ತೆ. ಸೊ ಕೋರ್ಟ್ದು ಕೂಡ ಜವಾಬ್ದಾರಿ ಇರುತ್ತೆ. ಯಾಕಂದ್ರೆ ನಮ್ಮನಲ್ಲಿ ಒಂದು ವಿಕ್ಟಿಮ್ ಅಂಡ್ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಇದೆ. ಆ ಸ್ಕೀಮ್ ಫಸ್ಟ್ ಮಕ್ಳಿಗೆನೆ ಹೋಗ್ಬೇಕು. ನಾವು ಆ ಸ್ಕೀಮ್ ನ ಜಾರಿ ತರ್ತಾ ಇಲ್ಲ. ಆ ಸ್ಕೀಮ್ ಜಾರಿ ತರಬೇಕಾಗಿರೋದು DLSA ಅವರು, ಅಂದ್ರೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ಅಲ್ದಿದ್ರೆ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ಅವ್ರಲ್ಲಿ ಒಂದು ಕಮಿಟಿ ಇರುತ್ತೆ. ಎಷ್ಟು ಸಮಯ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಇದ್ದೀವಿ, ಆದ್ರೆ ಕುಟುಂಬಕ್ಕೆ ಹೇಳ್ಕೊಡ್ತಾ ಇದ್ದೀವಿ, ನಿಮ್ಮ ಮೇಲೆ ಯಾರಾದ್ರೂ ದಬ್ಬಾಲಿಕೆ ಮಾಡಿದ್ರೆ ನಮ್ಮ ಹತ್ರ ಬಂದು ರಿಪೋರ್ಟ್ ಮಾಡಿ. ಎಷ್ಟು ಸಮಯ ಆದ್ರೂ ರಿಪೋರ್ಟ್. ಸೊ ನಾವು ಸರ್ಕಾರ ಮೇಲೆ ಐ ವಿಲ್ ಪುಟ್ ದಿ ಎಂಟೈರ್ ಆ ಒಂದು ಜವಾಬ್ದಾರಿ ಏನಿದೆ ಸರ್ಕಾರ ಮೇಲೆ ಇದೆ. ಆಲ್ ದ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅವ್ರ ಕೆಲಸ ಮಾಡ್ತಾ ಇಲ್ಲ. ಸೊ ಅವ್ರು ಮಾಡ್ತಾ ಇಲ್ಲ, ನಮ್ಮ ಮಕ್ಕಳ ಮೇಲೆ ಆಗ್ತಾ ಇರೋ ಇದು ಒಂದು ಪರಿಣಾಮ. ಎಸ್ ಬೃಂದಾ ಮ್ಯಾಮ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ನಿರ್ಮಲಾ ಮ್ಯಾಮ್, ಈಗ 18 ವರ್ಷಕ್ಕೂ ಮೊದಲು ನಮ್ಮ ದೇಹ ಪ್ರೆಗ್ನೆನ್ಸಿಗೆ ಸಿದ್ಧ ಆಗಿರುತ್ತಾ ಹೇಗೆ ಅಂತ? ಖಂಡಿತ ಸಿದ್ಧ ಆಗಿರಲ್ಲ. ಇದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಹ್ಯಾಪನಿಂಗ್ ಟಿಲ್ 25 ಇಯರ್ಸ್. 25 ವರ್ಷ ಅಷ್ಟೊತ್ತಿಗೆ ಫುಲ್ ಗ್ರೋತ್ ಆ್ಯಂಡ್ ಮೆಚುರಿಟಿ ಬರೋದು. ಆದ್ರೂ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿರೋದು 18 ವರ್ಷಗಳ ನಂತರ ದೇ ಕ್ಯಾನ್ ಹ್ಯಾವ್ ಸೆಕ್ಸ್ ಆ್ಯಂಡ್ ಮ್ಯಾರೇಜ್ ಲೈಫ್ 18 ನಂತರ. ಇವಾಗ ಐ ಥಿಂಕ್ ಇಟ್ ಈಸ್ ಗೋಯಿಂಗ್ ಆನ್ ಟು 21 ಕಾಣುತ್ತೆ. ಸೊ ಫಿಸಿಲಾಜಿಕಲಿ, ಬಯೋಲಾಜಿಕಲಿ ದೇ ಆರ್ ನಾಟ್ ಎಟ್ ಮೆಚ್ಯೂರಿಟಿ ಬಂದಿರಲ್ಲ 18 ವಯಸ್ಸಿಗೆ. ಓಕೆ, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಇನ್ನು ವೀಕ್ಷಕರೇ, ಹೆಣ್ಣೊಂದು ಕಲ್ತ್ರೆ ಶಾಲೆಯೊಂದು ತೆರೆದಂತೆ ಅನ್ನೋ ಮಾತಿದೆ. ಆದರೆ ಹದಿಹರೆಯದಲ್ಲಿ ಈ ರೀತಿ ದಾರಿ ತಪ್ಪಿ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಿದ್ದಾರೆ ಹೆಣ್ಮಕ್ಳು. ಕೃಷ್ಣ ಸರ್, ಇನ್ನು ಇತ್ತೀಚೆಗೆ ಒಂದು ಯಾದಗಿರಿಯಲ್ಲಿ ನಡೆದಿರುವಂಥ ಇನ್ಸಿಡೆಂಟ್, ಹಾಸ್ಟೆಲ್ನಲ್ಲಿರುವಂಥ ವಿದ್ಯಾರ್ಥಿನಿ 9th ಸ್ಟ್ಯಾಂಡರ್ಡ್ ಓದ್ತಿರ್ತಾಳೆ, ಅವಳಿಗೆ ವಾಶ್ರೂಮಲ್ಲಿ ಹೆರಿಗೆ ಆಗಿರುವಂಥದ್ದು. ಸೊ ಈ 9 ತಿಂಗಳುಗಳ ಕಾಲ ಏನು ಗೊತ್ತಾಗ್ಲಿಲ್ವಾ? ಹೇಗೆ, ಯಾರು ತಪ್ಪಿದು, ಯಾರು ನಿರ್ಲಕ್ಷ್ಯ ಅಂತ ನಿಮ್ಮ ಪ್ರಕಾರ? ಏನಾಗುತ್ತೆ, ಮೋಸ್ಟ್ ಆಫ್ ದಿ ಗೌರ್ಮೆಂಟ್ ಹಾಸ್ಟೆಲಲ್ಲಿ ಏನಾಗ್ತವೆ ಅಂತಂದರೆ, ತಂದೆ ತಾಯಿಗಳು ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗದಿರೋ ಕೆಪಾಸಿಟಿ ಇರೋದ್ರಿಂದ ಶಾಲೆಗಳ ಹಾಸ್ಟೆಲ್ಗಳಿಗೆ ಕಳಿಸ್ತಾರೆ, ಶಾಲೆಗೆ ಕಳಿಸ್ತಾರೆ, ಹಾಸ್ಟೆಲ್ ಇರೋ ಶಾಲೆಗಳಿಗೆ ಕಳಿಸ್ತಾರೆ. ತಿಂಗಳಾನುಗಟ್ಟಲೆ ತಂದೆ ತಾಯಿಗಳು ಮಕ್ಕಳನ್ನ ನೋಡಲ್ಲ. ಮಕ್ಕಳು ಹಾಸ್ಟೆಲಲ್ಲೇ ಇದ್ಕೊಂಡು ಶಾಲೆ ಕ್ಲಾಸ್ ರೂಮಿಗೆ ಬರದೇ ಇರೋ ಚಾನ್ಸಸ್ಸು ಇರ್ತವೆ. ಹಾಸ್ಟೆಲಲ್ಲೇ ಇದ್ಕೊಂಡು ಅದು ಯಾಕೆ ಬರಲಿಲ್ಲ ಅಂತ ಕೇಳಲಿಕ್ಕೆ ಶಾಲೆ ಟೀಚರು ಬೇಕು, ವಾರ್ಡನ್ನು ಬೇಕು. ಅದು ಆಗ್ತಾ ಇರಲ್ಲ. ಅಂದರೆ ಯಾವ ಲೆವೆಲ್ವರೆಗೂ ಸರ್ಕಾರದ ಶಾಲೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ನಿರ್ಲಕ್ಷ್ಯತೆ ಇದೆ ಅನ್ನೋದು ಒಂದು ಅರಿವು ಮಾಡ್ಕೋಬೇಕಾಗ್ತದೆ ನಾವು. ಇದು ಪ್ರೈವೇಟ್ ಕಾಲೇಜ್ಗಳಲ್ಲಿ, ಪ್ರೈವೇಟ್ ಹಾಸ್ಟೆಲ್ಗಳಲ್ಲಿ ಇಷ್ಟೊಂದು ಕಾಮನಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಶಾಲೆ, ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಇವೆಲ್ಲ ನಡೀತವೆ ಅಂದರೆ ಅದು ನಿರ್ಲಕ್ಷ್ಯತೆಯಿಂದ ಆಗೋ ಕೆಲಸ. ಒಂದು ವಾರ್ಡನ್ನು, ಅಂದರೆ ನಮ್ಮ ಸ್ಕೀಮ್ ಕೂಡ ಅಕಾರ್ಡಿಂಗ್ ಟು ಗೌರ್ಮೆಂಟ್ ರೂಲ್ಸ್ ಪ್ರತಿ ಒಂದು ಎವ್ರಿ ಮಂತು ಹೆಲ್ತ್ ಮಾನಿಟ್ರಿಂಗ್ ಆಗಬೇಕು, ಚೆಕಪ್ ಆಗಬೇಕು ಪ್ರತಿಯೊಂದು ಮಕ್ಕಳದು. ಅದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹೇಗೆ 9 ತಿಂಗಳ ಗರ್ಭಿಣಿ ಸಾಧ್ಯ? 4 ತಿಂಗಳು 5 ತಿಂಗಳದ್ದೇ ತಡ್ಕೊಳ್ಳೋ ಮುಚ್ಚಿಡೋಕ್ಕಾಗಲ್ಲ. ಅಂಥದ್ರಲ್ಲಿ ಮಾಡ್ತೀವಿ ಅಂದರೆ ಆ ಒಂದು ಚಾನ್ಸ್ ಏನು ಅಂದರೆ ಆ ಮಗು ಕ್ಲಾಸ್ ರೂಮಿಗೆ ಬರ್ದೇ ಇಲ್ದಿರ್ಬೋದು 3 ತಿಂಗಳು, ಕೊನೆ 2-3 ತಿಂಗಳು, ಅದು ಒಂದು ಚಾನ್ಸ್. ಆಮೇಲೆ ಇವರು ಹಾಸ್ಟ್ಲಿಗೆ ಹೋಗಿ ಯಾರು ನೋಡಿರಲ್ಲ, ವಾರ್ಡನ್ಸು ಒಂದೇ ರೂಮಲ್ಲಿ ಇರ್ತಾರೆ, ಮ್ಯಾನೇಜ್ ಮಾಡ್ತಾರೆ, ಗೊತ್ತಿರುತ್ತೆ ಕೆಲವರು. ಆಮೇಲೆ ಇದು ಇನ್ನೊಂದು ಥರ ಏನಾಗಿದೆ ಅಂದರೆ, ಸಮಾಜದಲ್ಲಿ ಕೆಲವು ಶಾಲೆಗಳು, ಕೆಲವು ಊರುಗಳು, ಕೆಲವು ಹಳ್ಳಿಗಳಲ್ಲಿ ಇವೆಲ್ಲ ಒಂದು ಸ್ವಲ್ಪ ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ನಲ್ಲಿ ಇದು ಕಾಮನಾಗಿ ಬಂದ್ಬಿಟ್ಟಿದೆ, ನಡೀತಾ ಇದೆ. ಅವ್ರ ತಂದೆ ತಾಯಿ, ಅವರ ಅಕ್ಕಪಕ್ಕ ಇವರು ಕಸಿನ್ಸು, ಸಿಸ್ಟರ್ಸ್ ಇವರೆಲ್ಲ ಆಗಿರೋದ್ರಿಂದ ಅದು ಕಾಮನ್ ಆಗಿಬಿಟ್ಟಿದೆ. ಅದಾಗೋದು ಏನು ದೊಡ್ಡದಲ್ಲ ಅನ್ನೋದು ಇದೆ. ಮೇಡಮ್ ಹೇಳಿದಾಗೆ ಅರಿವು ಇಂಪಾರ್ಟೆಂಟು. ಇದು ಬಯಾಲಜಿಕಲ್ ತಪ್ಪಕ್ಕಿಂತ ದ ಸೈನ್ಸ್ ಆಫ್ ಇಟ್ ಈಸ್ ಓಕೆ, ದ ಸೋಷಿಯಲ್ಸ್ ಆಫ್ ಇಸ್ ನಾಟ್ ಓಕೆ, ಸಿವಿಕ್ಸ್ ಆಫ್ ಇಸ್ ನಾಟ್ ಓಕೆ. ಸಿವಿಲೈಸ್ ಸೊಸೈಟಿಲಿ ನಮಗಿದು ನಾನು ಹೇಳ್ತಾ ಇರೋದು. ಸೈನ್ಸ್ ಆಫ್ ಇಟ್ ಈಸ್ ಓಕೆ, ಏನೋ ಹಿಂಗೆ ಆಯಿತು, ಹಿಂಗೆ ಬಂತು, ಹಿಂಗೆ ಆಯಿತು ಅಂತ ಹೇಳ್ಬೋದು. ಈ ಸೊಸೈಟಿಲಿ ಅಕ್ಸೆಪ್ಟೆನ್ಸ್ ಬೇಕು ಅಂತಂದರೆ ನಾವೇ ಹೇಳ್ತಾರೆ, ಅದನ್ನು ನಮಗೆ ಒಪ್ಕೊಳಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ನಾವೇ ಮಾಡಿರೋ ಕಾನೂನು. ಅದಕ್ಕೋಸ್ಕರ ಇದು
ಪಕ್ಕಾ ಸರ್ಕಾರದ್ದು ಹೊಣೆ ಇದೆಲ್ಲ. ಇಲ್ಲಿ ತುಂಬ ಜನ ಯಾರೋ ಒಂದಷ್ಟು ಜನ ಸಸ್ಪೆಂಡ್ ಮಾಡಿದ್ದಾರೆ ಅಂತಲೂ ನೋಡಿದೆ ಅದನ್ನೆಲ್ಲ. ಅದರಲ್ಲಿ ಅದೇನಿದ್ರು ಆಗಿರೋಕ್ಕೆ ಇದನ್ನು ಇದು ಮಾಡೋಕ್ಕಷ್ಟೇ. ಇವತ್ತು ಮೀಡಿಯಲ್ಲಿ ಬಂತು, ಇದಾಯಿತು, ನೋಡಿತು. ಆ ಥರ 25,000 ಕೇಸು ಲಾಸ್ಟ್ 1 ಇಯರಲ್ಲಿ ಬರೀ ಕರ್ನಾಟಕದಲ್ಲಿ. ಎಷ್ಟು ಲಕ್ಷ ಜನ ಮಕ್ಕಳು ಇಡೀ ಭಾರತದಲ್ಲಿರ್ಬೋದು. ಸರ್ ಹೇಳ್ದಂಗೆ ಮಿಲಿಯನ್ಸ್, 2.3 ಮಿಲಿಯನ್ಸ್ ಅಕ್ರಾಸ್ ದ ವರ್ಲ್ಡ್. ಇಟ್ಸ್ ನಾಟ್ ಸೈನ್ಸ್ ಆಫ್ ಇಟ್ ಈಸ್ ನಾಟ್ ಅ ಬಿಗ್ ಡೀಲ್. ದ ಸೊಸೈಟಿ ಪಾರ್ಟ್ ಆಫ್ ಇಟ್, ದ ಸೋಷಿಯಲ್ಸ್, ಸಿವಿಕ್ಸ್, ನಾವು ಬದುಕ್ತಾ ಇರೋ ಸಮಾಜದ ಇದನ್ನು ಚೌಕಟ್ಟಿನಲ್ಲಿ ಇದು ಇಟ್ ಬಿಕಮ್ಸ್ ಎ ಬಿಗ್ ಪ್ರಾಬ್ಲಮ್. ಅದನ್ನು ನಾನು ಕೇಳಿದ್ರೆ ಸರ್ಕಾರ ಹೊರೆನ ಹೊತ್ಕೋಬೇಕಾಗುತ್ತೆ. ಪ್ರತಿಯೊಬ್ಬರೂ ಕಾರಣ ಇದೆ. ಟೀಚರ್ ಸ್ಟಾಪ್ ಮಾಡ್ಬೋದಾಗಿತ್ತು ಇದನ್ನು. ಪೇರೆಂಟ್ಸ್ ಮಾತಾಡಿದಾರೆ. ಪೇರೆಂಟ್ಸ್ ಬಂದೇ ಇಲ್ಲ ಒಂದು ಶಾಲೆಗೆ ನೋಡ್ಲಿಕ್ಕೆ, ಹಾಸ್ಟೆಲ್ ತಿಂಗಳಾನ್ಗಟ್ಲೆ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಮಕ್ಕಳ ಹೆಣ್ಣು ಮಗು ಶಾಲೆಗೆ ಕಳಿಸ್ಬಿಟ್ಟು ಹಾಸ್ಟೆಲ್ ಕಳಿಸಿ ಮುಗಿದೋಯ್ತು. ವರ್ಷಾನ್ಗಟ್ಲೆ ನೋಡೋಲ್ಲ ಅವರು. ಆ ಅರಿವು, ಆ ಮಗು ಎಲ್ಲಿ ಹೋಗ್ತದೆ, ಏನು ಬೇಕಾದ್ರೆ ಕಾರಣ, ಹೀಗೆ ಸಾಧ್ಯ ಅಲ್ವಾ? ಇದು ಭಾಳ ನೋವಿನ ಸಂಗತಿ ನೀವು ಹೇಳಿದಾಗೆ. ಸರ್, ಇನ್ನು ರಾಘವೇಂದ್ರ ಸರ್, ಈಗ ನಮ್ಮ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಈಗ ಬಯಾಲಜಿ ಅಂತ ಒಂದು ಸಬ್ಜೆಕ್ಟ್ ಇದೆ. ಅಲ್ಲಿ ರೀಪ್ರೊಡಕ್ಷನ್ ಅಂತ ಒಂದು ಚಾಪ್ಟರೇ ಇರುತ್ತೆ. ಇಲ್ಲಿ ಇದು ಮೇಲ್ ರೀಪ್ರೊಡಕ್ಟಿವ್ ಆರ್ಗನ್, ಫಿಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ ಎರಡು ಇಂಟರ್ ಕೋರ್ಸ್ ಆದರೆ ಒಂದು ಮಗು ಹುಟ್ಟುತ್ತೆ ಅಂತ ಹೇಳ್ಕೊಡ್ತಾರೆ. ಆದರೆ ಆ ಮಗು ಹುಟ್ಟಿರುವಂಥ ಮಗು ಅದಕ್ಕೆ ಎಷ್ಟು ರೆಸ್ಪಾನ್ಸಿಬಿಲಿಟಿ, ಅಂದರೆ ತಂದೆ ತಾಯಿಯರಾಗಿ ಎಷ್ಟು ರೆಸ್ಪಾನ್ಸಿಬಿಲಿಟಿ ಕೊಡಬೇಕು, ಅದು ಎಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ಈ ಶಿಕ್ಷಣ ಮಕ್ಕಳಿಗೆ ತಿಳಿಸ್ಕೊಡ್ತಿಲ್ವಾ ಹೇಗೆ ಅಂತ? ನಾನು ಆಗಲೇ ಹೇಳಿದಾಗೆ ಕೆಲವೊಂದು ಸಾಂಸ್ಕೃತಿಕ ನಿರ್ಬಂಧಗಳು ಇದ್ದಾವೆ ನಮಗೆ. ಬೇರೆ ದೇಶದ ಜೊತೆ ನಮ್ಮನ್ನು ನಾವು ಹೋಲಿಕೆ ಮಾಡ್ಕೊಳ್ಳೋದು ಭಾಳ ಸುಲಭ ಮಾಹಿತಿ ಆಧಾರದ ಮೇಲೆ. ಆದರೆ ಪ್ರತಿಯೊಂದು ದೇಶಕ್ಕೆ ತನ್ನದೇ ಆದಂಥ ಪ್ರಾದೇಶಿಕತೆ ಹೇಗಿರುತ್ತೋ, ಸಾಂಸ್ಕೃತಿಕತೆ ಅನ್ನೋದು ಭಾಳ ಶ್ರೀಮಂತವಾಗಿರುತ್ತೆ. ಒಂದು ಪರಂಪರೆಯಲ್ಲಿ ಬೆಳ್ಕೊಂಡು ಬರ್ತಾ ಇದ್ದೇವೆ. ಅದು ಸಮಯಕ್ಕನುಸಾರವಾಗಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಬಂದಿದೆ ಪರಂಪರೆ. ಇವತ್ತು ದುರ್ದೈವದ ಸಂಗತಿ ಏನು ಅಂತ ಹೇಳಿದ್ರೆ, ಫಾಸ್ಟ್ ಫುಡ್ ಕಲ್ಚರು ಜೀವನದ ಎಲ್ಲ ಆಯಾಮಗಳಿಗೆ ಬಂದ್ಬಿಟ್ಟಿದೆ. ಕೇವಲ ಊಟಕ್ಕಷ್ಟೇ ಅಲ್ಲ, ಎಲ್ಲಿ ತನಕ ಮನುಷ್ಯ ನಿಧಾನಗತಿಯಲ್ಲಿ ಊಟ ಮಾಡ್ತಿದ್ದ, ನಿಧಾನಗತಿಯಲ್ಲಿ ತನ್ನ ಚಟುವಟಿಕೆಗಳನ್ನು ಮಾಡ್ಕೊಂಡು ಮುಂದೆ ಹೋಗ್ತಿದ್ದ, ಅಲ್ಲಿ ತನಕ ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಆ್ಯಂಡ್ ಬಹಳ ಮುಖ್ಯವಾಗಿ ಉಳಿದ ಪರಿಣಿತರು ಹೇಳಿದ ಹಾಗೆ ಸರ್ಕಾರದ ಒಂದು ದೊಡ್ಡ ನಿರ್ಲಕ್ಷ್ಯ ಕಾಣುತ್ತೆ. ಅಂದರೆ ಸರ್ಕಾರ ಯಾರು ಅಂದರೆ ನಾವೇ. ಸರ್ಕಾರ ಅಂದರೆ ಕೇವಲ ಇಲಾಖೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಅಥವಾ ಅಧಿಕಾರಿಗಳು ಮಾತ್ರ ಅಲ್ಲ. ಸರ್ಕಾರ ಯಾರು ಅಂದರೆ ನಾವೆಲ್ಲರೂ ಸೇರಿನೇ ಸರ್ಕಾರ ಆಗಿರೋದು. ಆದರೆ ಅಧಿಕಾರದಲ್ಲಿ ಇರ್ತಕ್ಕಂಥವರು ಒಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿದ್ರೆ, ಬಲವಾದಂಥ ಇಚ್ಛಾಶಕ್ತಿ ಇದ್ದರೆ, ಈ ಒಂದು ರಕ್ಕಸ ಸಮಾನವಾದಂತಹ ಸಮಸ್ಯೆಗೆ ಪರಿಹಾರ ಕಂಡುಕೋಬೋದು, ಅದರ ತೀವ್ರತೆ, ಪ್ರಮಾಣ, ಗಾತ್ರವನ್ನು ಕುಗ್ಗಿಸ್ಬೋದು ಅನ್ನೋದಕ್ಕೆ ನಮ್ಮ ಮಧ್ಯೆನೇ ಉದಾಹರಣೆ ಇದೆ. ಇವತ್ತು ಅಸ್ಸಾಂ ರಾಜ್ಯದಲ್ಲಿ ಬಹುತೇಕ 54% ಅಷ್ಟು ಕಡಿಮೆ ಆಗಿದೆ. ಮಕ್ಕಳ ಮೇಲಿನ ದೌರ್ಜನ್ಯದ ಕೇಸುಗಳಿರ್ಬೋದು, ಅಥವಾ ಈ ಒಂದು ಕಿಶೋರಾವಸ್ಥೆಯಲ್ಲಿ ಗರ್ಭಧರಿಸ್ತಕ್ಕಂತಹ ಒಂದು ಪ್ರಕರಣಗಳಿರ್ಬೋದು. ಅಂದರೆ ಎಲ್ಲೋ ಒಂದು ಕಡೆ ಈ ಮೇಲುಸ್ತುವಾರಿ, ಮೇಲ್ವಿಚಾರಕರು ಅಂತ ನಾವು ನೇಮಿಸಿರ್ತೀವಿ ಹಾಸ್ಟೆಲ್ಗಳಲ್ಲಿ. ನನ್ನ ಪ್ರಕಾರ ಅವರು ಮೇಲುಸ್ತುವಾರಿ ಆಗಬಾರ್ದು, ಒಳ ಉಸ್ತುವಾರಿ ಆಗಬೇಕು. ಅಲ್ಲಿ ಬರುವಂತಹ ಪ್ರತಿ ಮಗುವನ್ನು ತನ್ನ ಸ್ವಂತ ಮಕ್ಕಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸುವ ಯೋಗ್ಯತೆ ಇದ್ದವರಲ್ಲಿದ್ದಾಗ ಮಾತ್ರ ಈ ಥರದ ಅವಘಡಗಳು ನಡೆದಿರೋಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಕೇವಲ ಅರಿವಿನಿಂದ ಏನು ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಅರಿವಿಗೆ ಭಾಳ ದೊಡ್ಡ ಬೆಲೆ ಇಲ್ಲ. ಯಾಕೆಂದರೆ ನೀವು ಅಪರಾಧ ಪ್ರಕರಣಗಳನ್ನು ವಿಶ್ಲೇಷಣೆ ಮಾಡಿ ನೋಡಿದ್ರೆ, ಈ ಇನ್ನೋಸೆಂಟ್ ಅಂತ ಏನು ಕರಿತೀವಿ ನಾವು, ಇಗ್ನೋರೆಂಟ್ ಅಂತ, ಮೌಢ್ಯತೆ ಇರೋರು ಅವರು ತಪ್ಪುಗಳು ಮಾಡ್ಬೋದು, ಅಪರಾಧ ಮಾಡೋದಿಲ್ಲ. ಅರಿವಿನ ವಲಯದಲ್ಲಿರೋರೇ 90% ಅಪರಾಧಗಳಿಗೆ ಕಾರಣ. ಗೊತ್ತಿರೋರೇ ಮಾಡೋದು ಜಾಸ್ತಿ. ಇಲ್ಲಿ ಅವಶ್ಯಕತೆ ಬೇಕಾಗಿರೋದು ಪ್ರಜ್ಞೆ. ಎಲ್ಲಿ ತನಕ ನಾವು ಅರಿವಿನ ಸುತ್ತಾನೆ ಸುತ್ತಾಡ್ತಾ ಇರ್ತೀವಿ, ಅರಿವೇ ಎರಡೇ ಸಿಗೋದಷ್ಟೇ, ಅದರಾಚೆಗೆ ಏನೂ ಸಿಗಲ್ಲ. ಪ್ರಜ್ಞೆ ಬೆಳೆಸಬೇಕು. ನಾವು ಪ್ರಜ್ಞಾವಂತರನ್ನಾಗಿ ರೂಪಿಸಬೇಕು ಅಂದಾಗ, ಈಗ ಸಿಗರೆಟ್ ಪ್ಯಾಕೆಟ್ ಮೇಲೆ ಇಲ್ವೇ ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕರ ಅಂತ, ಈಗ ಮಾಡ್ರನ್ ಆರ್ಟ್ ಥರ ದೊಡ್ಡ ದೊಡ್ಡ ಪಿಕ್ಚರು ಹಾಕ್ತಾ ಇದ್ದೀವಿ. 15 ರೂಪಾಯಿನೂ ಆಗಿದೆಯಂತೆ ಒಂದು ಸಿಗರೇಟು, ಆದರೂ ಸೇರ್ತಿದ್ದಾರೆ. ಅರಿವಿನಿಂದ ಭಾಳ ದೊಡ್ಡ ಪರಿಣಾಮ ಬರೋದಿಲ್ಲ. ಪ್ರಜ್ಞೆ ಮೂಡಿಸಬೇಕು. ಯಾಕೆಂದರೆ ಪ್ರಜ್ಞಾವಂತರಾದಾಗ ಪಾಲಕರಿರ್ಬೋದು, ಪೋಷಕರಿರ್ಬೋದು, ಮೇಲ್ವಿಚಾರಕರಿರ್ಬೋದು, ಶಿಕ್ಷಕರಿರ್ಬೋದು, ಸಹಪಾಠಿಗಳಿರ್ಬೋದು. ಆ ಸಹಪಾಠಿಗಳಲ್ಲಿ ಯಾರೋ ಒಬ್ಬರು ಕನ್ಸರ್ನ್ ತೊಗೊಂಡು ಮಾತಾಡ್ಬೋದಿತ್ತು ಈ ವಿಚಾರದ ಬಗ್ಗೆ. ಈ ಮಗು ಬರ್ತಿಲ್ಲ ಶಾಲೆಗೆ ಅನ್ನೋದಾದರೆ, ಏನು ಗೊತ್ತೇ ಇಲ್ವಾ ಸಹಪಾಠಿಗಳಿಗೆ ಇದು ನಡೆದಿದೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಅಂದರೆ ಇಡೀ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಇದನ್ನು ಮುಕ್ತವಾಗಿಡದೆ ಅಲ್ಲಿಂದ ಅಲ್ಲಿಗೆ ಅದನ್ನು ಮುಚ್ಚಾಕ್ತಕ್ಕಂಥ, ಸಾಧ್ಯ ಆದರೆ ಈ ಪ್ರಕರಣ ಸುಖಾಂತ್ಯವಾದರೆ ಸಾಕು ಅನ್ನುವಂಥ ಒಂದು ಧೋರಣೆ ಎದ್ದು ಕಾಣುತ್ತೆ. ಇದು ನಡೀಬಾರ್ದಿತ್ತು. ಮೊದಲನೇ ನಮ್ಮ ಆಶಯ ಏನಿರಬೇಕು, ಈ ಥರದ ಪ್ರಕರಣಗಳು ನಡೆಯದೇ ಇರುವಂತೆ ನಾವು ಏನೇನು ಕ್ರಮಗಳನ್ನು ತಗೋಬೇಕು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ನೈತಿಕವಾಗಿ ಮತ್ತು ಕಾನೂನಾತ್ಮಕವಾಗಿ. ಈಗ ಪೋಕ್ಸೋ ಆಕ್ಟ್ ಬಗ್ಗೆ ನಾವು ಎಲ್ಲರೂ ಮಾತಾಡ್ತೀವಿ. ಪೋಕ್ಸೋಗೆ ಸಂಬಂಧಪಟ್ಟ ಹಾಗೆ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಕಾನೂನಲ್ಲಿ ಸ್ಪಷ್ಟ ಉಲ್ಲೇಖ ಇದೆ.
ಎಷ್ಟು ಶಾಲೆಗಳಲ್ಲಿ ಮಾಡ್ತಿದ್ದಾರೆ ಇದನ್ನು? ಗೊತ್ತೇ ಇಲ್ಲ ಅವ್ರಿಗೆ. ಇಸ್ಕೋ ಗೊತ್ತು, ಪೋಸ್ಕೋ ಗೊತ್ತಿಲ್ಲ. ಹೌದು. ಸೊ ಕಾನೂನು ಒಂದು ಡೆಟರೆಂಟು. ಕಾನೂನನ್ನು ಮಾಡೋದ್ರಿಂದ ವ್ಯವಸ್ಥೆಯಲ್ಲಿ ಯಾವುದೇ ದೊಡ್ಡ ಪರಿಣಾಮ ಬರೋದಿಲ್ಲ. ನಮ್ಮ ಭಾರತದ ದುರ್ದೈವ ಏನು ಅಂತ ಹೇಳಿದ್ರೆ, ನಾವು ರೂಪಿಸೋದ್ರಲ್ಲಿ ಎತ್ತಿದ ಕೈ, ಅನುಷ್ಠಾನದಲ್ಲಿ ಭಾಳ ಹಿಂದೆ ಪಾಲಿಸೋದಿಲ್ಲ. ಇಲ್ಲ, ಅನುಷ್ಠಾನದಲ್ಲಿ ಭಾಳ ಹಿಂದೆ ಇದ್ದೀವಿ. ಪಾಲಿಸೋದು ಎಷ್ಟು ಮಟ್ಟಕ್ಕಿಲ್ಲ ಅಂತ ಹೇಳಿದ್ರೆ, ವೈಯಕ್ತಿಕವಾಗಿ ನಾವೇ ಪಾಲಿಸಲ್ಲ. ಈಗ ನನ್ನ ಮನೆಯಲ್ಲಿ ನನ್ನ ಮಗು ಬಂದು ಅಪ್ಪ ಈ ಥರ ಆಯಿತು ಶಾಲೆಯಲ್ಲಿ ಇವತ್ತು ಅಂತ ಹೇಳಿದಾಗ ನನಗೆ ವ್ಯವಧಾನ ಇರಬೇಕಲ್ಲ ಮಗು ಜೀವನದಲ್ಲಿ ಏನಾಯಿತು ಅಂತ ಕೇಳೋದಕ್ಕೆ. ಆಮೇಲೆ ಇದು ಕೇವಲ ಹೆಣ್ಮಕ್ಳು ಅಂತ ಹೇಳಿ ನಾವು ಏನು ಮಾತಾಡ್ತಿದ್ದೀವಿ, ದಯಮಾಡಿ ಇದಕ್ಕೆ ಕಾರಣಕರ್ತ ಆಗಿರೋದು ಇನ್ನೊಬ್ಬ ಮಹಾನ್ ಭಾವ. ಅವನು ಪುರುಷ ಅಂದರೆ ಬಾಲಕ, ಇವಾಗ ಕಿಶೋರಾವಸ್ಥೆಗೆ ಬಂದಿದ್ದಾನೆ. ಆತನ ತಂದೆ ತಾಯಿಗಳದ್ದೇನು ಜವಾಬ್ದಾರಿ? ಯಾರ್ಯಾರು ನಮಗೆ ಗಂಡು ಮಕ್ಕಳಿದ್ದಾರೆ, ನಾವು ನಮ್ಮ ಗಂಡು ಮಕ್ಕಳಿಗೆ ಮೊದಲನೇದಾಗಿ ಕೌನ್ಸಿಲ್ ಮಾಡಬೇಕು. ನೋಡಪ್ಪ, ಇದೆಲ್ಲ ವಯಸ್ಸು, ಇದಕ್ಕೆ ಇನ್ನೊಂದು ಹಂತ ಅಂತ ಇದೆ. ಈಗ ಬ್ರಹ್ಮಚರ್ಯ ಹಿಂದಿನದ್ದು ಸರಿ ಇತ್ತು ಮೇಡಮ್, ಹಂಗೆ ನೋಡ್ಲಿಕ್ಕೆ ಹೋದರೆ ಇದು ಬ್ರಹ್ಮಚರ್ಯದ ವಯಸ್ಸು. ಅಂದರೆ ನೀನು ವಿದ್ಯಾಭ್ಯಾಸಕ್ಕೆ ನಿಷ್ಠನಾಗಿ ಕೆಲಸ ಮಾಡು. ಗೃಹಸ್ಥಾಶ್ರಮಕ್ಕೆ ಬಂದಾಗ ಮಾಡ್ಕೊ. ಹಾಗಾಗಿ ಅಲ್ವೇ ಹೇಳಿದ್ದು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳಿ. ಈ ಡೈರೆಕ್ಟಾಗಿ ಧರ್ಮನ್ನು ಬಿಟ್ಟರು, ಕಾಮ ತಗೊಂಬಂದಿಟ್ರು. ಅದು ಈ ಎಡವಟ್ಟುಗಳಿಗೆಲ್ಲ ಕಾರಣ ಆಗ್ತಿದೆ. ಅಂದು ಈ ಕಲ್ಚರಲ್ ಟ್ಯಾಬೂನು ಇದೆ. ಶಿಕ್ಷಕರಿಗೆ ನಾವು ನೇರವಾಗಿ ಹೇಳಿ, ನೀವು ಈ ಸಂಭೋಗ ಪ್ರಕ್ರಿಯೆಯನ್ನು ನೀವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರು ಇನ್ನೊಂದು ಜನರೇಷನ್ ಸಂಸ್ಕೃತಿಯಿಂದ ಬಂದಿರ್ತಾರೆ. ಅಷ್ಟು ಮುಕ್ತವಾಗಿ ನಾವು ಚರ್ಚೆ ಮಾಡೋದಿಲ್ಲ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಎಂಟರ್ಟೈನ್ಮೆಂಟ್ ಫೀಲ್ಡಿಂದಾನು ನಾನು ಬಂದಿರೋನಾಗಿರೋದ್ರಿಂದ, ಹಿಂದಿನ ಕಾಲದಲ್ಲೆಲ್ಲ ಒಂದು ಗಂಡು ಹೆಣ್ಣು ಮದುವೆ ಆಯಿತು, ಒಂದು ಹೂವು ಇನ್ನೊಂದು ಹೂವು ಮೇಲೆ ಬೀಳುತ್ತೆ, ಮಗು ಆಯಿತು. ಆ ಸಂವೇದನೆ ಇತ್ತು ಹಿಂದಿನ ಕಾಲದಲ್ಲಿ. ಇವತ್ತು ಮುಕ್ತ ಇದೆ, ಎಲ್ಲ ಖುಲ್ಲ ನಡೀತಿದೆ. ಎಷ್ಟು ಜನ ಪೇರೆಂಟ್ಸು ಅವ್ರ ಮಕ್ಕಳಿಗೆ ಮೊಬೈಲ್ ಕೊಡಿಸಿಲ್ಲ 10ನೇ ಕ್ಲಾಸ್ ಒಳಗಡೆನೆ. ನಾನು ಮಾಡೋ ಪ್ರೋಗ್ರಾಮ್ಸಲ್ಲೇ ಕೇಳ್ತೇನೆ, ಕೊಡಿಸಿದ್ದಾರೆ, ತಪ್ಪಿಲ್ಲ. ಅದನ್ನು ಒಳ್ಳೆಯ ಉದ್ದೇಶಕ್ಕೆ ಬಳಸ್ಕೊಂಡ್ರೆ. ಬಟ್ ಅವರು ಒಳ್ಳೆಯ ಉದ್ದೇಶಕ್ಕೆ ಬಳಸ್ತಾ ಇದ್ದಾರೆ ಅಂತ ನೋಡುವಂಥ ವ್ಯವಧಾನ ನಿಮಗಿದೆಯಾ? ಇಲ್ಲ. ಕಡೆದಾಗಿ ನಾವು ವ್ಯವಸ್ಥೆನ ಬ್ಲೇಮ್ ಮಾಡ್ತೀವಿ. ಇದರಲ್ಲಿ ಪೋಷಕರಾಗಿ, ಪಾಲಕರಾಗಿ ನಮ್ಮದು ಬಹಳ ದೊಡ್ಡ ಪಾತ್ರ ಇದೆ. ಸಂಪೂರ್ಣವನ್ನು ನಾವು ವ್ಯವಸ್ಥೆ ಮೇಲೆ ಹಾಕಿಬಿಟ್ಟು ಕೈ ತೊಳ್ಕೊಳ್ಳೋಕ್ಕಾಗೋದಿಲ್ಲ. ಅಟ್ ದಿ ಎಂಡ್ ಆಫ್ ದಿ ಡೇ ಆ ವಿದ್ಯಾರ್ಥಿ ನಿಲಯಕ್ಕೆ ಆ ಬಾಲಕಿ ಒಂದು ಮಗು, ಆದರೆ ನನಗೆ ಸ್ವಂತ ಮಗಳು ಅನ್ನುವಂಥ ಪರಿಕಲ್ಪನೆ, ಪ್ರಜ್ಞೆ ನಮಗಿರಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಶಿಕ್ಷಣದಲ್ಲೂ ಒಂದು ಸ್ವಲ್ಪ ಬದಲಾವಣೆಗಳು ತಂದ್ಕೋಬೇಕು. ಬಹಳ ಮುಖ್ಯವಾಗಿ ನಿನ್ನ ಹಕ್ಕುಗಳೇನು, ಕರ್ತವ್ಯಗಳೇನು ಅಂತ ಹೇಳೋದ್ರ ಜೊತೆಗೆ, ನೋಡು, ಇದು ನಿನ್ನ ಲೈಫ್ ಈ ಥರ ಇರಬೇಕು. ಆದ್ಯತೆಗಳ ಮರು ನಿರೂಪಣೆ ಆಗಬೇಕಾಗಿದೆ. ದುರ್ದೈವವಶಾತ್ ಅದು ಆಗ್ತಾ ಇಲ್ಲ. ಎಸ್ ಸರ್. ಇನ್ನು ನಿರ್ಮಲಾ ಮ್ಯಾಮ್, ಈ ಯಾದಗಿರಿ ಕೇಸ್ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ನಂಗನ್ಸುತ್ತೆ ಎಲ್ಲ ಶಾಲೆಗಳಲ್ಲೂ ಇವಾಗ ಸರ್ ಹೇಳ್ದಂಗೆ ಪಾಕ್ಸೋ ಆ್ಯಕ್ಟ್ ಬಗ್ಗೆ ತಿಳಿಸ್ಬೇಕು. ನಾವು ಒಳ್ಳೆ ಮಾತಿನಲ್ಲಿ ಹೇಳಿದ್ದು ಜನಗಳು ಕೇಳಿಲ್ಲ ಅಂದರೆ ಕೂಡ ದಂಡಂ ದಶಗುಣಂ ಅಂದರೆ ಪಾಕ್ಸೋ ಆ್ಯಕ್ಟ್ ಏನು ಅಂತ ಎಲ್ಲ ಮಕ್ಳಿಗೂ ತಿಳಿಸ್ಬೇಕು, ಅಲ್ಲಿರೋ ಶಿಕ್ಷಕರಿಗೂ ಗೊತ್ತಾಗಬೇಕು, ಪ್ರಿನ್ಸಿಪಲ್ರಿಗೂ ಗೊತ್ತಾಗಬೇಕು, ತಂದೆ ತಾಯಿಗಳಿಗೂ ಗೊತ್ತಾಗಬೇಕು. ತಂದೆ ತಾಯಿಗಳಂದರೆ ಹೆಣ್ಮಕ್ಳ ತಂದೆ ತಾಯಿಗಳಷ್ಟೇ ಅಲ್ಲ, ಗಂಡು ಮಕ್ಳ ತಂದೆ ತಾಯಿಗಳಿಗೂ ಗೊತ್ತಾಗಬೇಕು. 18ಕ್ಕೆ ಮುಂಚೆ ಕನ್ಸೆನ್ಶುವಲ್ ಸೆಕ್ಸ್ ಅನ್ನೋದೇನು ಇಲ್ಲ. ಆ ಥರ ನಡೆದಾಗ ಹುಡುಗಿ ಗರ್ಭಿಣಿ ಆದರೆ ಹುಡುಗನಿಗೆ ಏನಾಗುತ್ತೆ ಹೇಳಿ? ಜೈಲು ಶಿಕ್ಷೆ ಆಗುತ್ತೆ. ಸೊ ಅದ್ರ ಬಗ್ಗೆ ಎಷ್ಟು ತಂದೆ ತಾಯಿಗಳಿಗೆ ಅರಿವಿದೆ? ಖಂಡಿತ ಅರಿವಿಲ್ಲ. ಮತ್ತು ತಾಯಂದ್ರು ಅಫ್ಕೋರ್ಸ್ ಹುಡುಗಿಯರನ್ನೇನೋ ಗೌರ್ಮೆಂಟ್ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಅದು ಕಳಿಸಲಾಗುತ್ತೆ. ಬಟ್ ಗಂಡು ಮಕ್ಕಳನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋದು ಖಂಡಿತ ಯಾವ ತಂದೆ ತಾಯಿಗಳಿಗೂ ಗೊತ್ತಿಲ್ಲ. ಪಾಕ್ಸೋ ಆ್ಯಕ್ಟ್ ಬಗ್ಗೆ ಗೌರ್ಮೆಂಟ್ ಶಾಲೆಗಳು, ಪ್ರೈವೇಟ್ ಸ್ಕೂಲ್ಸು ಎಲ್ಲ ಕಡೆ ಅವೇರ್ನೆಸ್, ಅಟ್ಲೀಸ್ಟ್ ಅವೇರ್ನೆಸ್. ನಂಗೆ ಗೊತ್ತು ಅದು ಪ್ರಜ್ಞಾವಂತಿಕೆ ಬೆಳೆಯೋದಂದರೆ ಅದು ಸ್ವಲ್ಪ ಸಮಯ ಬೇಕು. ಅಟ್ಲೀಸ್ಟ್ ಒಂದು ಸಿಂಪಲ್ ಅವೇರ್ನೆಸ್ ಹ್ಯಾಸ್ ನಾಟ್ ಬೀನ್ ಕ್ರಿಯೇಟೆಡ್. ಅದ್ರ ಬಗ್ಗೆ ಇನ್ನೂ ತಿಳುವಳಿಕೆ ಮೂಡಿಸೇ ಇಲ್ಲ ಜನಗಳಿಗೆ. ಕೆಲವು ಡಾಕ್ಟ್ರುಗಳಿಗೆ, ಜನರಲ್ ಪ್ರಾಕ್ಟೀಸ್ ಮಾಡೋ ಡಾಕ್ಟ್ರುಗಳು ಕೂಡ ಪಾಕ್ಸೋ ಅನ್ನೋದೇ ಗೊತ್ತಿಲ್ಲ ಅಂದರೆ ಜನರಲ್ ಪಬ್ಲಿಕ್ಕಿಗೆ ಹೇಗೆ ಗೊತ್ತಿರುತ್ತೆ? ಪಾಕ್ಸೋದು ಅವೇರ್ನೆಸ್ ಫಸ್ಟ್ ಕ್ರಿಯೇಟ್ ಮಾಡಬೇಕು. ಅದು 2023 ಅಮೆಂಡ್ಮೆಂಟ್ ಆಯಿತು, ಮಾಡಿಫಿಕೇಷನ್ಸ್ ಆಯಿತು. ಅದನ್ನು ನಾವು ತಿಳಿಸ್ಬೇಕು ಎಲ್ಲ ಕಡೆ. ಎಸ್ ಮ್ಯಾಮ್. ನಮ್ಮ ಸಂಸ್ಥೆಯ ವತಿಯಿಂದ ಕೂಡ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ, ಮಾಡ್ತಾನೇ ಇದ್ದೀವಿ ಇಷ್ಟು ದಿನಗಳಿಂದ. ಪದ್ಮಿನಿ ಪ್ರಸಾದ್ ಮೇಡಮ್ ತುಂಬಾ ಮಾತಾಡಿದ್ದಾರೆ ಅದ್ರ ಬಗ್ಗೆ. ಇನ್ನು ಮುಂದೆ ಪಾಕ್ಸೋ ಬಗ್ಗೆ ಸ್ಟ್ರೆಸ್ ಮಾಡಿ ಮಾತಾಡಬೇಕು. ಇದು ದುರ್ದೈವ ಅಂದರೆ ಪಾಕ್ಸೋ ಕಾಯ್ದೆ ಜಾರಿಗೆ ಬಂದು 13 ವರ್ಷ ಆಯಿತು. 2012ರಲ್ಲೇ ಬಂದು 13 ವರ್ಷದ ನಂತರ ಕೂಡ ಇನ್ನೂ ಅದು ಅಜ್ಞಾತವಾಸದಲ್ಲೇ ಇದೆ ಅನ್ನೋದಾದರೆ ನೆಕ್ಸ್ಟ್ ಕುರುಕ್ಷೇತ್ರ ನಡೆಯೋದು ಗ್ಯಾರಂಟಿ ಅಂತಂದು ಅನಿಸುತ್ತೆ ನನಗೆ. ಹೌದು ಸರ್, ವೆರಿ ಟ್ರೂ. ಎಸ್ ಸರ್. ಇನ್ನು ಕೃಷ್ಣ ಸರ್ ಆಗಲೇ ಹೇಳಿದ್ರು, ಈಗ ನಾವು ಹೆಣ್ಮಕ್ಳಿಗೆ ನೀನು ಹೆಣ್ಣು, ನೀನು ಈ ರೀತಿ ಇರಬೇಕು, ನೀನು ಈ ರೀತಿ ಬಟ್ಟೆ ಹಾಕೋಬೇಕು, ನೀನು ಈ ರೀತಿ ಬಿಹೇವ್ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಗಂಡು ಮಕ್ಕಳಿಗೆ ನೀನು ಈ ರೀತಿ ಇರಬೇಕು, ನೀನು ಒಂದು ಹೆಣ್ಣನ್ನು ಈ ರೀತಿ ಸೆಕ್ಯೂರ್ ಮಾಡಬೇಕು ಅಂತ ನಾವು ಯಾಕೆ ಹೇಳ್ತಾ ಇಲ್ಲ ಅಂತ? ಹೇಳ್ತಾ ಇಲ್ಲ ಅಂದರೆ ಇದು ಹೆಣ್ಮಕ್ಳಿಗೆ ಸರಿಯಾಗಿ ಹೇಳ್ತಾ ಇಲ್ಲ ನಾವು. ಆದರೆ ಏನಂದರೆ ಎಲ್ಲರೂ ಮಾತಾಡಿದಾಗೆ ಸಂಸ್ಕೃತಿ, ಕಲ್ಚರ್ ಅಂತ ಏನಿರುತ್ತೆ, ಈಗ ಸೈನ್ಸ್ ಟೀಚರ್ ಏನು ಮಾಡ್ತಾರೆ, ರೀಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾರೆ, ಪ್ರತಿಯೊಂದು ಸೈನ್ಸ್ ಪಾರ್ಟ್ ಆಫ್ ಇಟ್ ಹೇಳ್ಕೊಡ್ತಾರೆ ಕ್ಲಾಸ್ನಲ್ಲಿ. ಅದು ಹೇಳಿ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಅದು ಯಾವ ಟೈಮ್ನಲ್ಲಿ ಮಾಡಬೇಕು, ಯಾವ ಟೈಮ್ನಲ್ಲಿ ನಿಮಗೆ ರೈಟ್ಸ್ ಇದೆ ಮಾಡಲಿಕ್ಕೆ, ಅನ್ನೋದನ್ನು ನಾವು ಹೇಳೋಲ್ಲ. ಸೈನ್ಸ್ ಟೀಚರ್ ವಿಲ್ ನಾಟ್ ಡೂ ಬಿಯಾಂಡ್ ಅವ್ರದ್ದೇನು ಏನಿರುತ್ತೆ. ಹೊಲಿಸ್ಟಿಕ್ಕಾಗಿ ನಾವು ನೋಡೋ
ಬೇಕಾಗುತ್ತೆ. ತಪ್ಪೇನಿದೆ, ಒಬ್ಬ ಸೈನ್ಸ್ ಟೀಚರ್ ಇದೆಲ್ಲ ಸರಿ ಇದೆ, ಇದೆಲ್ಲ ಹಿಂಗಾಗುತ್ತೆ ಆದರೆ ಅನ್ನೋದನ್ನು ಕಂಟಿನ್ಯೂ ಮಾಡಿ ಹೇಳ್ಬೋದು. ಸೈನ್ಸ್ ಟೀಚರೇ ಬೇಡಪ್ಪ, ಸೈನ್ಸ್ ಟೀಚರ್ ಬೇಡ. ಬಟ್ ವಾಟ್ ಅಬೌಟ್ ಸೋಷಿಯಲ್ ಟೀಚರ್, ವಾಟ್ ಅಬೌಟ್ ಸಿವಿಕ್ಸ್ ಟೀಚರ್? ಸೊಸೈಟಿಲಿರೋದು ಅವ್ರದ್ದು ತಾನೇ ರೆಸ್ಪಾನ್ಸಿಬಿಲಿಟಿ. ನಾವು ಟ್ರಾಫಿಕ್ಕನ್ನು ಕಳಿಸ್ಕೊಡು ಮಕ್ಕಳಿಗೆ ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಹೇಳ್ಕೊಡೋದು ಯಾರು ಹೇಳ್ಕೊಡ್ತಾರೆ? ಸಿವಿಕ್ಸಲ್ಲಿ ಬರ್ತದೆ. ಇಟ್ಸ್ ಸಿವಿಕ್ಸ್, ಇಟ್ಸ್ ನಾಟ್ ದ ಸೈನ್ಸ್ ಆಫ್ ಇಟ್. ಸೈನ್ಸಲ್ಲಿ ಸೈನ್ಸ್ ಟೀಚರ್ ಮಾಡಿಬಿಟ್ಟು ಹೊರಟೋಗ್ತಾರೆ, ಅವ್ರು ಹೇಳಲ್ಲ. ಅವರು ಇದು ಅವ್ರಿಗೇನು ಅನಿಸುತ್ತೆ, ನಾವು ವಿ ಹ್ಯಾವ್ ಕ್ರಿಯೇಟೆಡ್ ದ ಕ್ಯೂರಿಯಾಸಿಟಿ, ಅವೇರ್ನೆಸ್. ಬಟ್ ವಾಟ್ ಅಬೌಟ್ ದಿ ಟೈಮಿಂಗ್, ಯಾವಾಗ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಅದು ರೆಸ್ಪಾನ್ಸಿಬಿಲಿಟಿ. ಸಮಾಜದಲ್ಲಿ ನೀವು ಕೇಳ್ತಾ ಇದ್ರಿ, ಸಮಾಜದ ರೆಸ್ಪಾನ್ಸಿಬಿಲಿಟಿ ಏನು ಅಂತ. ಅದು ಪೋಷಕರು, ಟೀಚರ್ಸು, ಆಮೇಲೆ ನಾವು ಏನಿರ್ತೀವಿ ಜನ ಅದನ್ನು ಎಜುಕೇಷನ್ ಥರ ನೋಡ್ತಾ ಇಲ್ಲ. ಇದನ್ನು ನಾವು ಸೋಷಿಯಲ್ ಸ್ಟಿಗ್ಮಾ ಇಸ್ ದೇರ್. ಇಟ್ಸ್ ಎಕ್ಸ್ಟ್ರೀಮ್ಲಿ ಅನ್ಫಾರ್ಚುನೇಟ್. ಆ ಸ್ಟಿಗ್ಮಾ ಹೋಗಬೇಕು. ಓಪನ್ನಾಗಿ ನಾವು ಡಿಸ್ಕಷನ್ ಮಾಡೋವಂಥ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬೇಕು. ಅದನ್ನು ಓಪನ್ನಾಗಿ ಮಾತಾಡೋ ಥರ ನಾವು ಇನ್ನೂ ಅದನ್ನು ಇದೇನೋ ಅಂತ ಟ್ಯಾಬು ಥರ ನೋಡ್ತಾ ಇದ್ದರೆ ಇದಕ್ಕೆ ನಾವು ಇನ್ನೂ ಕೆಟ್ಟ ಕಾಲಗಳು ಬರೋ ಸಾಧ್ಯತೆ ಇದೆ. ಈಗೇನಾಗ್ತಾ ಇದೆ, ಗೌರ್ಮೆಂಟ್ ಶಾಲೆ ಇರ್ಬೋದು, ರೂರಲ್ ಶಾಲೆಯಲ್ಲಿರ್ಬೋದು, ಹಳ್ಳಿಗಳಲ್ಲಿರ್ಬೋದು, ಯಾವುದೋ ಒಂದು Tier 3 ಟೌನಲ್ಲಿ ಆಗ್ತಾ ಇರ್ಬೋದು, Tier 1 ಬೆಂಗಳೂರಿನಲ್ಲೂ ಇದೆ. ಆದರೆ ಇಮಿಗ್ರೆಂಟ್ ಪಾಪ್ಯುಲೇಷನ್ಸಲ್ಲಿರುತ್ತಿದೆಲ್ಲ. ಅಂದರೆ ಭಾಳ ಇಂಪಾರ್ಟೆಂಟ್ ಏನಂದರೆ, ಯಾವ ಕಾರಣಕ್ಕೆ ಆಗಬಾರ್ದು ಅನ್ನೋ ಪ್ರಜ್ಞೆನ ಮೂಡಿಸ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ಸಮಾಜದ್ದು ಇದೆ, ಪೋಷಕರದಿದೆ, ಟೀಚರ್ಸ್ದಿದೆ. ಅದೆಲ್ಲದಕ್ಕೂ ಸ್ಪಂದಿಸೋಗೆ ಕಾನೂನುಗಳು ಇದೆ ನಮ್ಮ ಹತ್ರ. ಅದು ಸರ್ಕಾರ ಹೊಣೆ, ನಾವೆಲ್ಲರೂ ಹೊಣೆ ಇದ್ದೀವಿ. ಸರ್ ಹೇಳಿದಾಗೆ ನಾವೆಲ್ಲರೂ ಹೊಣೆ ಇದ್ದೀವಿ. ಅದು ಎಲ್ಲ ಒಟ್ಟಿಗೆ ಜೊತೆಗೆ ಬಂದರೆ ಮಾತ್ರ ಇದು ಸಾಧ್ಯ. ಇಲ್ಲ ಅಂದರೆ ಇದು ಇನ್ನೂ ಕಷ್ಟ ಕಾಲ ನಮಗಿದೆ ಅಂತ ಅನಿಸುತ್ತೆ. ಇದೇನು ಇಟ್ಸ್ ಅ ಸ್ಟಾರ್ಟ್, ಇಟ್ಸ್ ಅ ಸ್ಮಾಲ್ ಲಿಡ್ ಇನ್ ದಿ ಇದು ಹಿಂಟ್ ಥರ. ಎಸ್ ಸರ್. ಇನ್ನು ರಾಘವೇಂದ್ರ ಸರ್, ಈಗ ಮಗಳು ಮೆಚ್ಯೂರ್ ಆಗಿದ್ದಾಳೆ ಅಂದರೆ ಒಂದು ತಾಯಿಯಾಗಿ ಆಕೆಗೆ ಈ ರೀತಿ ನೀನು ಮಾಡಬೇಕಾಗತ್ತೆ, ಇದೊಂದು ಈ ಥರ ಪ್ರೊಸೀಜರು, ಇದನ್ನೆಲ್ಲ ಹೇಳೋಕ್ಕೆ ತಾಯಿಗೆ ಎಷ್ಟೋ ಜನರಿಗೆ ಮುಜುಗರ ಇರುತ್ತೆ, ಆ ಕಂಫರ್ಟ್ ಝೋನ್ ಇರೋದಿಲ್ಲ. ಎಷ್ಟೋ ಕಡೆ ತಾಯಂದರು ಆ ಸ್ಕೂಲ್ಗಳಿಗೆ ಬಂದು ಟೀಚರ್ಸ್ ಹತ್ರ ಕೂಡ ಹೇಳ್ತಾರೆ, ನೀವು ಒಂದು ಸ್ವಲ್ಪ ಹೇಳಿಬಿಡಿ, ಈ ರೀತಿ ಇರೋಕ್ಕೆ ಹೇಳಿ, ಈ ರೀತಿ ಮಾಡೋಕ್ಕೆ ಹೇಳಿ ಅಂತ ಟೀಚರ್ಸ್ ಹತ್ರ ಹೇಳಿರುವಂಥ ಎಕ್ಸಾಂಪಲ್ಸ್ ಕೂಡ ಇರುತ್ತೆ. ಇಲ್ಲಿ ರೋಲ್ ಆಫ್ ಸ್ಕೂಲ್ಸ್ ಏನು ಅಂತ? ಶಾಲೆಗಳ ಅಪೇಕ್ಷೆನೇ ಇಲ್ದಿರ ಏನೇನೋ ನಿರೀಕ್ಷೆಗಳನ್ನು ನಾವು ಹೇರಿಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಅಲ್ಲ ಶಾಲೆ ಇರೋದು ಮಗುವಿನಲ್ಲಿ ಸಮಾಜೀಕರಣ ಪ್ರಕ್ರಿಯೆಯನ್ನು ಸುಸಂಪನ್ನಗೊಳಿಸ್ಲಿಕ್ಕೆ. ಅಂದರೆ ಆ ಮಗು ಶಾಲೆ ಮುಗಿದ ಮೇಲೆ, ವಿದ್ಯಾಭ್ಯಾಸ ಮುಗಿದ ಮೇಲೆ ಸಮಾಜದಲ್ಲೇ ಬದುಕಬೇಕು. ಸೊ ಹೊಂದಾಣಿಕೆ ಮಾಡ್ಕೊಳ್ಳೋದು ಹೇಗೆ, ಸಂಬಂಧಗಳನ್ನು ವೃದ್ಧಿಸ್ಕೊಳ್ಳೋದಕ್ಕೆ, ಇದು ಮೂಲಭೂತ ಆಶಯ. ಇದರ ಜೊತೆಗೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ ಹೇಳ್ತೀವಿ. ವ್ಯಕ್ತಿತ್ವ ರೂಪಿಸೋದು ಎಷ್ಟು ಮುಖ್ಯನೋ ಆ ನಡತೆಯನ್ನು ಹುಟ್ಟು ಹಾಕೋದು ಭಾಳ ಮುಖ್ಯ. ಎಲ್ಲಿ ವ್ಯವಧಾನ ಇದೆ ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ? ಶಿಕ್ಷಕರನ್ನು ನಾವು ಪಾಠ ಮಾಡೋದೊಂದು ಬಿಟ್ಟು ಉಳಿದಿದ್ದು ಎಲ್ಲದಕ್ಕೂ ಯಥೇಚ್ಛವಾಗಿ ಬಳಸ್ತಕ್ಕಂಥ ಒಂದು ವ್ಯವಸ್ಥೆಗೆ ತಲುಪಿಬಿಟ್ಟಿದ್ದೇವೆ ಇವತ್ತು. ಚುನಾವಣೆ ಅಂದರೂ ತಪ್ಪಿಲ್ಲ, ಚುನಾವಣೆ ಅಂದರೂ ಅವ್ರು ಬೇಕು, ಮೌಲ್ಯಮಾಪನ ಅಂದರೂ ಅವ್ರು ಬೇಕು. ನಾನು ಈ ಕ್ಷೇತ್ರದಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಕೆಲಸ ಮಾಡ್ತಿದ್ದೇನೆ 25 ವರ್ಷದಿಂದ. ನಂದು ದಿನ ಬೆಳಗಾದರೆ ಟೀಚರ್ಸ್ ಜೊತೆನೇ ಸಂವಾದ, ಮಕ್ಕಳ ಜೊತೆನೆ. ಅವರಲ್ಲಿ ನನ್ನ ವೃತ್ತಿಗೆ ಭಾಳ ದೊಡ್ಡ ಗೌರವ ಇದೆ, ಘನತೆ ಇದೆ. ನಾನೊಬ್ಬ ರಾಷ್ಟ್ರ ನಿರ್ಮಾತೃ ಅನ್ನೋ ಪ್ರಜ್ಞೆನೇ ಬೆಳೆಸಿಲ್ಲ ನಾವು. ಇಲ್ಲಿಯೂ ಸಲ್ಲದವರು ಟೀಚರ್ಸ್ ಆಗುವಂಥ ಪರಿಸ್ಥಿತಿ ಬಂದು ತಲುಪಿಬಿಟ್ಟಿದ್ದೀವಿ. 90% ಜನ ನಾನು ಇಂಟರ್ವ್ಯೂ ಮಾಡಿದವರಲ್ಲಿ ದೇ ಹ್ಯಾವ್ ಬಿಕಮ್ ಟೀಚರ್ಸ್ ಔಟ್ ಆಫ್ ಕಂಪಲ್ಷನ್ಸ್ ಆಫ್ ಲೈಫ್. ಜೀವನದ ಅನಿವಾರ್ಯತೆಗಳಿಂದ ಈ ಒಂದು ಆಯ್ಕೆ ಮಾಡ್ಕೊಂಡಿದ್ದಾರೆ. ಬಿಟ್ಟರೆ ನಾನೊಬ್ಬ ಶಿಕ್ಷಕ ಆಗಬೇಕು, ಶಿಕ್ಷಕಿ ಆಗಬೇಕು, ಈ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂತ ಕನಸು ಹೊತ್ತು ಬಂದವರು ಭಾಳ ಕಡಿಮೆ, ನನ್ನನ್ನು ಸೇರಿಕೊಂಡಾಗೆ. ಆದರೆ ಬಂದಿರೋದು ಆ ಒಂದು ದೃಷ್ಟಿಯಿಂದ ಅಲ್ಲ. ಓಕೆ, ನಾವು ಮತ್ತೆ ಅದನ್ನು ಮರುನಿರೂಪಣೆ ಮಾಡ್ಬೋದಲ್ಲ. ಸೊ ಶಿಕ್ಷಕರಿಂದ ನಾವು ಏನನ್ನು ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿದ್ರೆ, ಈ ಥರದ ಸಮಸ್ಯೆಗಳು ಬಂದಾಗ ಆ ಶಿಕ್ಷಕ ಅಥವಾ ಶಿಕ್ಷಕಿಯನ್ನವರು ಬೇಸಿಕಲಿ ತಂದೆ ತಾಯಿ ಆಗಬೇಕು. ದೇ ಆರ್ ದಿ ಅಕಾಡೆಮಿಕ್ ಪೇರೆಂಟ್ಸ್. ತಮ್ಮ ಸ್ವಂತ ಮಕ್ಕಳಿಗೆ ಈ ಥರದ ಸವಾಲುಗಳು ಬಂದಾಗ ಯಾವ ರೀತಿ ನಡ್ಕೊಳ್ತಾರೋ ಅದಕ್ಕನ್ನು ಒಂದು 10% ಜಾಸ್ತಿ ಮುತುವರ್ಜಿ ಕಾಳಜಿಯಿಂದ ನಡ್ಕೋಬೇಕು. ಅದು ಅವರ ಗಮನಕ್ಕೆ ಬಂದ ಕೂಡಲೇ ಕನಿಷ್ಠ ಸೌಜನ್ಯ, ಕನಿಷ್ಠ ಕರ್ತವ್ಯ ಅಂದರೆ ಆ ಮಗುವಿನ ತಂದೆ ತಾಯಿಗಳಿಗೆ ಮತ್ತು ಮೇಲಧಿಕಾರಿಗಳಿಗೆ ಇದನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಲೇಬೇಕು. ಅದು ಕೇವಲ ಮಾನವೀಯತೆ ಅಥವಾ ಸೌಜನ್ಯ ಅಲ್ಲ, ಅವರ ಕರ್ತವ್ಯ ಕೂಡ. ಅದರ ಆಚೆಗೆ ಟೀಚರ್ಸಿಂದ ಎಷ್ಟು ನಿರೀಕ್ಷೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನನಗೂ ತುಂಬ ಗೊಂದಲ ಇದೆ. ಯಾಕೆಂದರೆ 40 ನಿಮಿಷದ ಅವಧಿಯಲ್ಲಿ 40 ಬೇರೆಯವರ ಮಕ್ಕಳನ್ನು ತನ್ನ ಮಕ್ಕಳಂತೆಯೇ ಪ್ರೀತಿಸಿ, ಅವರ ಆಗುಹೋಗುಗಳನ್ನೆಲ್ಲ ನೋಡ್ತಾ, ಅವರ ಅಗತ್ಯತೆಗಳಿಗೆ ಸ್ಪಂದಿಸುತ್ತಾ, ಈ ರೀತಿ ಬೆಳವಣಿಗೆಗಳೇನಾದರೂ ನಡೀತಾ ಇದೆಯಾ ಅಂತ ನೋಡ್ಕೊಳ್ತಾ, ಜೊತೆಗೆ ಪಠ್ಯಕ್ರಮವನ್ನು ಮುಗಿಸುತ್ತಾ, ಹೋಮ್ವರ್ಕನ್ನು ಕರೆಕ್ಟ್ ಮಾಡ್ತಾ, ಇವ್ಯಾಲ್ಯೂಯೇಷನ್ನು ಮಾಡ್ತಾ, ಅದರ ಜೊತೆಗೆ ಇಲಾಖೆ ಕೊಡು ಮಾಡ್ತಕ್ಕಂಥ ಬೇರೆ ಇಲಾಖೆಗಳ ಜವಾಬ್ದಾರಿಗಳನ್ನು
ಕಡಿಮೆ ಕೆಲಸ ಅಲ್ಲ ಅದು. ಹೌದು. ಸೊ ಅವರಿಗೆ ನಾನು ಅವರ ಸಂಯಮಕ್ಕೆ ನಿಜವಾಗ್ಲೂ ನಾನು ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ. ಆದರೆ ಅವ್ರದ್ದು ಒಂದು ಪ್ರಜ್ಞೆ ಇರಬೇಕು ಅವರಿಗೆ. ಈ ಮಗು ನನ್ನನ್ನು ನಂಬಿ ಬಿಟ್ಟಿದ್ದಾರೆ, ಭಗವಂತ ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಹೇಳಿ ತಾಯಿನ ಸೃಷ್ಟಿ ಮಾಡಿದಂತೆ, ತಾಯಿಗೆ ಏನೇನೋ ಸಂಪನ್ಮೂಲಗಳನ್ನು ಒದಗಿಸಬೇಕು ಅಂತ ತಂದೆನ ಸೃಷ್ಟಿ ಮಾಡಿದಂತೆ, ಅವರಿಬ್ಬರು ಜೀವನ ನಿರ್ವಹಣೆಯಲ್ಲಿ ಬ್ಯುಸಿ ಇದ್ದಾರೆ, ಮತ್ತು ಮಗುನ ನೋಡ್ಕೊಳ್ಳೋರು ಯಾರು ಅಂತ ಅನ್ನೋ ಕಾರಣಕ್ಕೆ ತಾನೇ ಟೀಚರ್ ಆದನಂತೆ ಅಂತ ನಂಬಿರೋನು ನಾನು. ಸೊ ಆ ಒಂದು ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡೋದು ಎಷ್ಟು ಮುಖ್ಯನೋ, ಪೇರೆಂಟ್ಸನ್ನು ನಾವು ಜೊತೆಯಲ್ಲಿ ತಗೊಂಡು ಅವರ ಸಹಭಾಗಿತ್ವದಲ್ಲಿ ಈ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಬಹಳ ಮುಖ್ಯವಾಗಿ ನಮ್ಮ ಗ್ರಾಮೀಣ ಭಾಗದ ಹೆಣ್ಮಕ್ಳಿಗೆ, ತಾಯಂದರಿಗೆ ಇದ್ರ ಬಗ್ಗೆ ನಾವು ಪ್ರಜ್ಞೆಯನ್ನು ಹುಟ್ಟಿಸ್ಬೇಕು. ಯಾಕೆ ಅಂದರೆ ನಿನ್ನ ಮಗಳಿಗೆ ನೀನು ಹೇಳಲಾಗದ್ದನ್ನು ಇನ್ನೊಬ್ರು ಯಾರೋ ಬಂದು ಪರಿಪೂರ್ಣವಾಗಿ ಹೇಳ್ಕೊಳ್ತಾರೆ ಅಂತ ನಂಬೋದು ಮೂರ್ಖತನದ ಪರಮಾವಧಿ ಅಂತ ನನ್ನ ನಂಬಿಕೆ. ಹಾಗಾಗಿ ಪೇರೆಂಟಲ್ ಎಜುಕೇಷನ್ ತುಂಬ ಮಟ್ಟಿಗೆ ಬೇಕು. ಮೊದಲಿಗೆ ಈ ವ್ಯವಸ್ಥೆ ಅವಶ್ಯಕತೆ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅನುಚಾನವಾಗಿ ಮನೆಯಲ್ಲಿದ್ದಂಥ ಹಿರಿಯರನ್ನ ನೋಡಿ ಕಿರಿಯರು, ಕಿರಿಯರನ್ನ ನೋಡಿ ಅವ್ರಿಗಂತ ಕಿರಿಯರು ಆ ಒಂದು ಅನುಕರಣೀಯ ಕಲಿಕೆಯಲ್ಲಿ ಕಲ್ತ್ಕೊಂಬಂದ್ಬಿಡೋರು. ಇವತ್ತು ಆ ವ್ಯವಸ್ಥೆ ಇಲ್ಲ. ತಾಯಿ ಬಿಟ್ಟರೆ ಯಾರಪ್ಪ ಇದ್ದಾರೆ ಅಂತ ಹೇಳಿದ್ರೆ ಟಿ ವಿ ಒಂದೇ ಅಥವಾ ಇವತ್ತು ಇಂಟರ್ನೆಟ್ಟು. ಸೊ ಅಲ್ಲಿ ಏನಾದರೂ ಅಟ್ಲೀಸ್ಟ್ ನಾವು ನಿರ್ಬಂಧಗಳನ್ನು ಹಾಕ್ಕೊಂಡಿದ್ದೀವ, ವಿವೇಚನೆ ಬಳಸ್ತಾ ಇದೀವ, ಮಗು ಏನು ನೋಡಬೇಕು ನೋಡಬಾರ್ದು. ಆಮೇಲೆ ಬಹುತೇಕ ಪೇರೆಂಟ್ ಟೀಚರ್ ಮೀಟಿಂಗ್ ಬಂದರೆ ಟೀಚರ್ ಹತ್ರ ಹೇಳೋದಿದೆ, ಅವ್ರ ಮನೆಯದು ಸಮಸ್ಯೆಗಳನ್ನ ತಗೊಂಡು ಟೀಚರ್ಗೆ ಹಾಕ್ತಾರೆ. ಈ ಟೀಚರ್ ಏನು ಮಾಡಬೇಕು ಅಂತ ನಾವು ಕೇಳಬೇಕಾಗಿರೋದು ಟೀಚರ್ ಹತ್ರ. ನನ್ನ ಮಗುವಿನ ಕಾರಣದಿಂದ ವರ್ತನೆ ಧೋರಣೆಗಳಲ್ಲಿ ಶಾಲೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಹೇಳಿ, ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳೋ ಮ್ಯಾಟ್ರು ನಾವು ತೋರಿಸ್ಬೇಕು ಪೇರೆಂಟ್ಸು. ನಮ್ಮ ಸಮಸ್ಯೆಗಳನ್ನೆಲ್ಲ ಅವ್ರ ಮುಂದೆ ಗುಡ್ಡ ಹಾಕಿದ್ರೆ ಏನು ಮಾಡ್ತಾರೆ ಅವರು? ಸಾಧ್ಯ ಇಲ್ಲ. ಹಾಗಾಗಿ ಶಾಲೆಯಿಂದ ಎಷ್ಟನ್ನು ಅಪೇಕ್ಷೆ ಪಡಬೇಕು ಅಷ್ಟೇ ಅಪೇಕ್ಷೆ ಪಡಬೇಕು. ಶಾಲೆಯಲ್ಲಿ 10 ವರ್ಷ ಓದುತ್ತಷ್ಟೇ ಮಗು, ಅದಾದಮೇಲೆ ನಿಂದೇ ಪ್ರಾಜೆಕ್ಟ್ ಅದು. ಮೊದಲು ಕೇಳೋದು ಯಾರ ಮಗು ಅಂತ. ಈಗ ಈ ಘಟನೆ ನಡೆದಾಗ ಯಾದಗಿರಿ ಹಾಸ್ಟೆಲಲ್ಲಿ ಯಾವ ಶಾಲೆಯಲ್ಲಿ ಓದ್ತು ಅನ್ನೋದು ಇನ್ನೂ ಬಂದಿಲ್ಲ. ಯಾರ ಮಕ್ಕಳು, ಅದು ಮಗುವಿಗೆ ಒಳಿತಾಗಲಿ ಕೆಡಕಾಗಲಿ ಸಂಪೂರ್ಣವಾಗಿ ನಮ್ಮದೇ ಬಾಧ್ಯತೆ ಅನ್ನುವಂಥ ಪ್ರಜ್ಞೆ ನಮ್ಮ ಪೇರೆಂಟ್ಸಲ್ಲಿ ಹುಟ್ಟಬೇಕು. ಹೆಣ್ಮಕ್ಳನ್ನು ಭಾಳ ವಿಶೇಷವಾಗಿ ನಾವು ನೋಡ್ಕೋಬೇಕಾಗಿತ್ತು. ಯಾಕೆಂದರೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದಂತಹ ವೇದಭೂಮಿ, ಸನಾತನ ಭೂಮಿ, ಧರ್ಮಭೂಮಿ, ಕರ್ಮಭೂಮಿ ಇದು. ಇಲ್ಲೇ ಮಕ್ಕಳ ಮೇಲೆ ಈ ಥರ ನಡೀತಿದೆ ಅಂತ ಹೇಳಿದ್ರೆ ಅದು ಖಂಡಿತ ಶೋಚನೀಯ. ಖಂಡಿತ ಅದನ್ನು ನಾವು ಎಲ್ಲರೂ ಖಂಡಿಸಲೇಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಪ್ರಜ್ಞಾವಂತಿಕೆಯನ್ನು ನಾವಿಟ್ಕೊಂಡು ನಾವೇನು ಮಾಡ್ಬೋದು ಇದ್ರ ಬಗ್ಗೆ. ಮೇಡಮ್ ಹೇಳ್ತಿದ್ರು ಪಾಕ್ಸೋ ಬಗ್ಗೆ ನಾವು ಮಾಡಲಿಕ್ಕೆ ಹೊರಟಿದ್ದೀವಿ ಹಾಗೆ ಅಂತ. ಕಾನೂನಿನ ಅರಿವು ಬಹಳ ಕಡಿಮೆ ಈ ದೇಶದಲ್ಲಿ. ನಾನು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಆಸ್ಪತ್ರೆ ಎರಡರಲ್ಲೂ ನನ್ನ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರುತ್ತೆ. ಇವರಿಗೆ ಪಾಶ್ ಆಕ್ಟ್ ಬಗ್ಗೆ ಗೊತ್ತಿಲ್ಲ, ಅಂದರೆ ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯದ ತಡೆ ಕಾಯ್ದೆ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ. ಶಾಲೆಗಳಲ್ಲಿ ಕೆಲಸ ಮಾಡೋರಿಗೆ ಪಾಕ್ಸೋ ಆ್ಯಕ್ಟ್ ಅಂತ ಏನೋ ಒಂದಿದೆ ಅಂತ ಈ ಪೇಪರಿಂದ ಗೊತ್ತಾಗಿದೆ. ಅಷ್ಟರ ಮಟ್ಟಿಗೆ ಮಾಧ್ಯಮಗಳು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದೆ ಅಂತ ನಾನು ಅವ್ರನ್ನ ಶ್ಲಾಘಿಸ್ಲಿಕ್ಕೆ ಇಷ್ಟಪಡ್ತೇನೆ. ಬಟ್ ಭಾಳ ದೊಡ್ಡ ಸವಾಲಿದೆ ನಮ್ಮ ಮುಂದೆ. ಯಾಕೆ ಅಂದರೆ ಮುಕ್ತತೆಗೆ ತೆರೆಕೊಳ್ತಾ ಇದ್ದೀವಿ ನಾವು, ನಿಬಂಧನೆಗಳು ಭಾಳ ಕಡಿಮೆ ಆಗ್ತಿದೆ, ಎಲ್ಲವನ್ನೂ ರೈಟ್ಸ್ ಪರ್ಸ್ಪೆಕ್ಟಿವಲ್ಲೇ ನೋಡಲಿಕ್ಕೆ ಹೊರಟಿದ್ದೇವೆ. ಮಗುವಿಗೆ ಹಕ್ಕಿದೆ ಅಂತ. ಹಕ್ಕು ಬರೋದು ಯಾವಾಗ ಅಂದರೆ ಕರ್ತವ್ಯಗಳ ಪಾಲನೆ ಮಾಡಿದ್ರೆ ಮಾತ್ರ. ಹೌದು. ಯಾರು ಕರ್ತವ್ಯಗಳ ಪಾಲನೆ ಮಾಡಲ್ಲ ಅವರಿಗೆ ಹಕ್ಕುಗಳನ್ನು ಕೇಳ್ತಕ್ಕಂಥ ಹಕ್ಕಿಲ್ಲ ಅಂತ ನಂಬಿದ್ದೀನಿ ನಾನು. ಎಸ್ ಸರ್. ಇನ್ನು ನಿರ್ಮಲಾ ಮ್ಯಾಮ್, ಈಗ 18 ವರ್ಷಕ್ಕೂ ಮೊದಲೇ ಒಂದು ಹುಡುಗಿ ಪ್ರೆಗ್ನೆಂಟ್ ಆದರೆ ದೈಹಿಕವಾಗಿ ಆಕೆಯ ಮೇಲೆ ಏನೆಲ್ಲ ಪರಿಣಾಮ ಆಗುತ್ತೆ ಅಂತ? ಅದು 18 ವರ್ಷಕ್ಕೆ ಮುಂಚೆನೇ ನಾನು ಅವಾಗಲೇ ಹೇಳ್ದಂಗೆ ಮೆಚುರಿಟಿನೇ ಬಂದಿರಲ್ಲ. ಫಿಸಿಕಲ್ ಮೆಚುರಿಟಿ, ಫಿಸಿಯಲಾಜಿಕಲ್ ಮೆಚುರಿಟಿ, ಅನಟಾಮಿಕಲ್ ಮೆಚುರಿಟಿ, ಈ ಮೂರೂ ಡೆವಲಪೇ ಆಗಿರಲ್ಲ. ಅವ್ರ ದೇಹ ಸಿದ್ಧವಾಗಿರಲ್ಲ ಪ್ರೆಗ್ನೆನ್ಸಿ ಕ್ಯಾರಿ ಮಾಡಲಿಕ್ಕೆ. ಅದರಿಂದನೇ 18 ವರ್ಷಕ್ಕೆ ಮುಂಚೆ ಆದಾಗ ಆ್ಯಸ್ ಸಚ್ ಅನಿಮಿಯಾ ಅನ್ನೋದು, ರಕ್ತ ಕಮ್ಮಿ ಇರೋದು ತುಂಬ ಪ್ರಿವೆಲೆಂಟ್ ಇಂಡಿಯಾ ದೇಶದಲ್ಲಿ. 100ಕ್ಕೆ 60ರಿಂದ 70 ಜನ ಹೆಣ್ಮಕ್ಳಿಗೆ ರಕ್ತ ಕಮ್ಮಿ ಇದೆ. ಇನ್ನು 18 ವರ್ಷದ ಒಳಗಿನವ್ರಿಗೆ ಮಿಡ್ಲ್ ಸ್ಕೂಲಲ್ಲೆಲ್ಲ ಐರನ್ ಕೂಡ ಸಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡಿದ್ರು, ಮಧ್ಯೆ ಅದನ್ನು ಕೊಡ್ತಾ ಇದ್ದಾರೆ. ಸೊ ಬೇಸಿಕಲಿ ಅವರು ಅನಿಮಿಕ್ ಇರ್ತಾರೆ ಮತ್ತು ಬೇಸಿಕಲಿ ವೀಕ್ ಆಗೂ ಇರ್ತಾರೆ. ದೇ ಕೆ ನಾಟ್ ಕ್ಯಾರಿ ದ ಪ್ರೆಗ್ನೆನ್ಸಿ ಫಾರ್ ಆಲ್ ದ 9 months. ಇನ್ನೊಂದೇನು, ಈ ಥರ ಅಬ್ನಾರ್ಮಲ್ ಆಗಿ ಪ್ರೆಗ್ನೆಂಟ್ ಆದಾಗ ಅವರು ನ್ಯೂಟ್ರಿಷನ್ನು ಸರಿಯಾಗಿ ತೊಗೊಳಕ್ಕಾಗೋದಿಲ್ಲ. ಎಸ್ಪೆಷಲಿ ಹಾಸ್ಟೆಲ್ನಲ್ಲಿದ್ದ ಹುಡುಗಿ ಸರಿಯಾಗಿ ಊಟನೂ ತೊಗೊಂಡಿರಲ್ಲ. ಅದರಿಂದ ಅರ್ಧ ಅವಳಿಗೆ ಅದನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯವಾಯಿತು ಅನಿಸುತ್ತೆ. ನಮ್ಮಲ್ಲಿ ಬರೋ ಒಂದಷ್ಟು ಹುಡುಗಿಯರು ನಾವು ನೋಡಿದ್ದೀವಿ ಇಷ್ಟು ವರ್ಷಗಳಲ್ಲಿ, ತುಂಬ ಸಣ್ಣಗಿರ್ತಾರೆ. ಹಾಗಾಗಿ ಹೊಟ್ಟೆ ದಪ್ಪ ಇದೆ ಅಂತ ಅವ್ರ ಕಡೆಯವ್ರು ಅಂದ್ಕೊಂಡು ಬಿಡ್ತಾರೆ. ಹೊಟ್ಟೆ ಕಾಣಿಸೋದು ಇಲ್ಲ, ಹಾಗೆ ದುಪ್ಪಟ್ಟ ಹಾಕ್ಕೊಂಡು ಹಾಗೆಲ್ಲ ಬರ್ತಾರೆ. ಸೊ ದೈಹಿಕವಾಗಿ ಫಿಸಿಕಲ್ ಆಗಿ ಮೆಂಟಲಿ ಆಲ್ಸೋ ಶಿ ಈಸ್ ನಾಟ್ ಎಟ್ ಆಲ್ ಪ್ರಿಪೇರ್ಡ್ ಫಾರ್ ಎ ಪ್ರೆಗ್ನೆನ್ಸಿ ಬಿಫೋರ್ 18 years. ದಟ್ ಈಸ್ ವೈ ದ ರೂಲ್ ಹ್ಯಾಸ್ ಬಿನ್ ಮೇಡ್. ಅಷ್ಟೇ ಅಲ್ಲ, ಇವಾಗ ನಮ್ಮ ಮಕ್ಕಳಿಗೆ ಅರಿವು ಮೂಡಿಸ್ಬೇಕಾಗಿರೋದು ಕಾನ್ಸೆನ್ಶುವಲ್ ಸೆಕ್ಸ್ ಇಸ್ ನಾಟ್ ಅಲೌಡ್ ಬಿಫೋರ್ 18 years ಅನ್ನೋದನ್ನು ಅವ್ರಿಗೆ ತಿಳಿಸ್ಬೇಕಲ್ವ. ಅದನ್ನು ಯಾರು ತಿಳಿಸ್ಬೇಕು? ನಾನು ಕೇಳಿದ್ದೀನಿ ಕೆಲವು ಮದರ್ಸ್ ಬಂದಾಗ, ಅವರು ಒಂದೆರಡು ಮದರ್ಸ್ ಹೇಳಿದ್ದು, ಹುಡುಗ ಮತ್ತು ಹುಡುಗಿಯರು ಅವ್ರ ಮುಂದೆನೇ ಅವ್ರ ಮನೆಗೆ ಬರ್ತಾರಂತೆ, ಹುಡುಗನ ಫ್ರೆಂಡು, ಮತ್ತು ಮನೆ ಒಳಗೆ ಹೋಗಿ ಸ್ವಲ್ಪ ಹೊತ್ತಿದ್ದು ಹೊರಗೆ ಹೋಗ್ತಾ ಇರ್ತಾರೆ, ನಾನೇನು ಮಾಡೋಕ್ಕಾಗೋದಿಲ್ಲ.
ಸೊ ಹೌ ಕಮ್ ಮದರ್ ಈಸ್ ಟೆಲ್ಲಿಂಗ್ ಲೈಕ್ ದ್ಯಾಟ್ ಆ್ಯಂಡ್ ಟಾಕಿಂಗ್ ಲೈಕ್ ದ್ಯಾಟ್ ಅಂತ ಮಗನಿಗೆ ಯಾಕೆ ಹೇಳಲಿಲ್ಲ ಇದನ್ನು, ಈ ವಿಷಯ ಇಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು, ಮತ್ತೆ ಪಾಕ್ಸೋ ಆ್ಯಕ್ಟ್ನ ಪ್ರತಿದಿನ ಪ್ರತಿಯೊಂದು ಕಡೆ ರೇಪ್, ಯಾವ ಕಡೆ ಆದರೂ ರೇಪು ಇಂಥ ಪ್ರಾಬ್ಲಮ್ಸ್ ನಡೆದಾಗ ಪಾಕ್ಸೋ ಆ್ಯಕ್ಟ್ ಬಗ್ಗೆ ಕೆಲವು ಪಾಯಿಂಟ್ಸ್ನ, ಕೆಲವು ಮಾಹಿತಿಗಳನ್ನ ಪೇಪರಲ್ಲಿ, ನ್ಯೂಸ್ ಪೇಪರಲ್ಲಿ ಕೊಟ್ಟರೆ ಜನ ಅದನ್ನು ಓದಿ ಅದನ್ನು ತಿಳ್ಕೊಂಡು ಹೋಗ್ತಾರೆ, ಅವ್ರ ಮಕ್ಕಳನ್ನು ಅವರು ಗಮನಿಸೋಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕಾರಣ ಏನಾಗ್ತಾ ಇದೆ ಅಂದರೆ, ತಂದೆ ತಾಯಿ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ. ಯಾವ ವರ್ಗದಲ್ಲಾದರೂ ನೋಡಿ ನೀವು, ಲೋ ಸೋಷಿಯೋ ಎಕನಾಮಿಕ್ ಗ್ರೂಪಲ್ಲಿ ತಂದೆ ತಾಯಿ ಕೆಲ್ಸಕ್ಕೆ ಹೋಗ್ತಾರೆ, ಮಿಡ್ಲಲ್ಲೂ ಹೋಗ್ತಾ ಇರ್ತಾರೆ. ಮಕ್ಕಳು ಸಂಜೆ ಮನೆಗೆ ಬಂದು ಅವರೊಬ್ಬರೇ ಒಂಟಿಯಾಗಿರ್ತಾರೆ, ಅಥವಾ ಅಣ್ಣ ತಂಗಿ ಅಕ್ಕ ತಂಗಿರು ಇರ್ತಾರೆ. ನೇಬರ್ಸ್ ಜೊತೆ ಅವ್ರು ಹೇಗೆ ನಡ್ಕೊಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಗಮನಿಸೋದು ಯಾರು ಆಗ್ತಾ ಇಲ್ಲ. ಅದರಿಂದನೇ ತಂದೆ ತಾಯಿಗಳಿಗೇ ಫಸ್ಟ್ ತಿಳಿಸ್ಬೇಕು, ಹೆಣ್ಮಕ್ಳು ನೋಡ್ಕೋತಾ ಇರಬೇಕು. ನಾನು ಹೇಳೋದು, ತಾಯಂದ್ರನ್ನ ಕೇಳೋದು ಒಂದು ಪ್ರಶ್ನೆ, ನಿಮ್ಮ ಮಗಳು ಪೀರಿಯಡ್ ಆಗಲಿಲ್ಲ ಅಂದರೆ ನೀವು ಯಾಕೆ ಹೋಗಿ ನೋಡಲಿಲ್ಲ, 2 months ಆದ ಕೂಡಲೇ ಯಾಕೆ ವಿಚಾರಿಸಲಿಲ್ಲ. ಆ್ಯಂಡ್ ಐ ಆಲ್ಸೋ ಟೆಲ್ ಸಮ್ ಆಫ್ ದೆಮ್ ಎವ್ರಿ ಮಂತ್ ವೆನ್ ಶಿ ಟೆಲ್ಸ್, ಒಂದು ಸತಿ ನೋಡಿ ವೆದರ್ ಶಿ ಇಸ್ ಗಾಟ್ ಪೀರಿಯಡ್ಸ್ ಆರ್ ನಾಟ್. ಬಟ್ ಫಿಸಿಕಲಿ ಶಿ ಈಸ್ ನಾಟ್ ಅಟ್ ಆಲ್, ಮೆಂಟಲಿ ಆಲ್ಸೋ ನಾಟ್ ಸ್ಟೇಬಲ್ ಟು ಕ್ಯಾರಿ ಎ ಪ್ರೆಗ್ನೆನ್ಸಿ ಆಲ್ ದ 9 months. ಹಂಗಾಗಿನೇ ದೇ ಬಿಕಮ್ ಎನಿಮಿಕ್, ನಂತರ ತುಂಬ ಪ್ರಾಬ್ಲಮ್ ಆಗುತ್ತೆ ಅವ್ರ ಹೆಲ್ತ್ಗೆ. ಓಕೆ, ಎಸ್ ಮ್ಯಾಮ್. ಇನ್ನು ಕೃಷ್ಣ ಸರ್, ಈ ಸೋಷಿಯಲ್ ಮೀಡಿಯಾ ಯೂಸೇಜ್ ಅಥವಾ ಈ ಮೊಬೈಲ್ ಬಳಕೆ, ಸೊ ಇದು ಎಷ್ಟು ಪರಿಣಾಮ ಬೀರುತ್ತೆ ಈ ರೀತಿ ಕೇಸ್ಗಳಲ್ಲಿ ಅಂತ ನಾನು ಕೇಳಿದ್ರೆ, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದರಲ್ಲಿ ಸೋಷಿಯಲ್ ಮೀಡಿಯಾ ನಂಬರ್ 1 ಇವತ್ತು. ಅದರ ಬಗ್ಗೆ ಸೆಕೆಂಡ್ ಡೌಟ್ಸ್ ಬೇಡವೇ ಬೇಡ. ಆದರೆ ಅದೊಂದೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾಲಿ ಎಷ್ಟೇ ಕ್ಯೂರಿಯಾಸಿಟಿ ಬಿಲ್ಡಪ್ ಆದ್ರೂ ನಾವು ನಮ್ಮ ಮಕ್ಕಳನ್ನ ಕರೆಕ್ಟಾಗಿ ಮಾನಿಟ್ರ್ ಮಾಡ್ತಾ ಇದ್ದೀವಾ ಇಲ್ಲ ಅನ್ನೋದು ಭಾಳ ಇಂಪಾರ್ಟೆಂಟು. ಅದು ನನಗೆ ತಿಳಿದಿರೋ ಹಾಗೆ ಅದು ಆಗ್ತಾಯಿಲ್ಲ. 9 ತಿಂಗಳು ಒಂದು ತಾಯಿ ಒಂದು ಮಗುನ ನೋಡಲಿಕ್ಕೆ ಹೋಗಲಿಲ್ಲ ಅಂತಂದರೆ ಯಾವ ಲೆವೆಲ್ವರೆಗೂ ಯಾವ ಕಾರಣ ಇರ್ಬೋದು, ಅದೇನು ಇದು ಅವ್ರಿಗೆ ಇರೋ ಕಷ್ಟ, ಪಾವರ್ಟಿನ, ಬೇರೆ ಏನು ಕಾರಣ ಇರ್ಬೋದು ಒಂದು ತಂದೆ ತಾಯಿಗಳು ಹೋಗಿ ನೋಡಲಿಕ್ಕೆ. ಅಥವಾ ಆ ಮಗಳೇನಾದರೂ ಅನಾಥೆ ಆಗಿದ್ಲ, ಅದನ್ನು ನೋಡಿದ್ರಕ್ಕೆ ಯಾರೂ ನೋಡಿದಿರೋಕ್ಕೆ 9 ತಿಂಗಳು ನನಗೆ ಥಿಂಕು ಮಾಡೋಕ್ಕಾಗಲ್ಲ. ಒಂದು ಹೆಣ್ಣು ಮಗು ಹೋಗಿ ಒಂದು ಟಾಯ್ಲೆಟ್ನಲ್ಲಿ ಒಂದು ಮಗುಗೆ ಬರ್ತ್ ಕೊಡುತ್ತೆ, ಯಾರಿಗೂ ಗೊತ್ತಾಗಲಿಲ್ಲ ಅಂತಂದರೆ ಹೇಗೆ ಸಾಧ್ಯ ಅನ್ನೋದು ನಮಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ನೀವು ಹೇಳ್ದಂಗೆ 2-3 ಜಿಲ್ಲೆಗಳು ಆ ಥರ ಎಲ್ಲ ಲೆಕ್ಕ ಹೇಳಿದ್ರಿ. ಇದೆಲ್ಲ ಕಡೆ ಇದ್ದೇ ಇದೆ, ಬಟ್ ಕೆಲವು ಕಡೆ ಈ ಥರ ಪ್ರಾಬ್ಲಮ್ಸ್ ಇದೆ. ನಾನು ಹೇಳ್ದಂಗೆ ತಂದೆ ತಾಯಿಗಳು ಬೇಗ ಮದುವೆ ಆಗಿರ್ತಾರೆ, ಅವ್ರ ಮಕ್ಕಳು 16 ಆಗೋದೆಲ್ಲ ಒಂಥರ ಕಾಮನ್ ಆಗಿಬಿಟ್ಟಿದೆ ಇವಾಗ. ಅದೊಂದು ಈಗಲೂ ನಡೀತಾ ಇದೆ. ಚೈಲ್ಡ್ ಮ್ಯಾರೇಜಸ್ ಆರ್ ಸ್ಟಿಲ್ ವೆರಿ ಪ್ರಿವೇಲೆಂಟ್. ನಾವು ಅದನ್ನು ಸ್ಟಾಪ್ ಮಾಡೋಕ್ಕಾಗದೇ ಇರುವಾಗ ಇದನ್ನು ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತೇನೆ. ಅದನ್ನು ಮಾಡೋಕ್ಕಾಗ್ತಾಯಿಲ್ಲ ನಾವು, ಯಾಕೆಂದರೆ ಅದು ಆಗೋದ್ಮೇಲೆ ಇವಾಗ ಏನು ಹೇಳ್ತಾರೆ, ಇದು ಪೋಸ್ಟ್ ಮಾರ್ಟಮು, ದೇರ್ ಇಸ್ ನೋ ಲೀಗಲ್ ಇದು ಯಾರು ಮಾಡ್ತಾರೆ, ಅವ್ರ ತಂದೆ ತಾಯಿ ಮದುವೆ ಮಾಡ್ತಾರೆ ಅಷ್ಟೇ, ಹಾಗಾಗುತ್ತಿದ್ದು. ಸೊ ಇದು ಮೊದಲಿಂದ ನಡ್ಕೊಂಬಂದಿರೋದು. ಸೋಷಿಯಲ್ ಮೀಡಿಯಾ ಈಸ್ ಅ ಬಿಗ್ ರೀಸನ್ ಫಾರ್ ಕ್ಯೂರಿಯಾಸಿಟಿ ಅಷ್ಟೇ. ಆಮೇಲೆ ಅದರಲ್ಲಿ ಒಳ್ಳೆಯದು ನೋಡ್ತಾ ಇರ್ತಾರೆ, ಕೆಟ್ಟದ್ದು ನೋಡ್ತಾ ಇರ್ತಾರೆ. ಆಮೇಲೆ ಅದು ಮಾಡಿರೋ ತಪ್ಪು ಈಗ ಬಂದಿದೆ, ಇದು ಕೇಸೆಲ್ಲ ಎಲ್ಲ ಮಕ್ಕಳು ಎಲ್ಲರೂ ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಲ್ಲಿ. ಬಟ್ ಅದರಿಂದ ಏನಾಯಿತು, ನೆಕ್ಸ್ಟ್ ಲೆವೆಲ್ಲು ಅವೇರ್ನೆಸ್ ಆಯಿತು, ಪ್ರಜ್ಞೆ ಆಯಿತು. ಬಟ್ ಅದರದ್ದು ಪ್ರಾಬ್ಲಮ್ಸ್ ಏನಾಯಿತು ನೋಡ್ಬಿಡಿ, ಯಾರು ಮಾತಾಡ್ತಾ ಇಲ್ಲ ಅದನ್ನು, ಯಾರೂ ಡಿಸ್ಕಸ್ ಮಾಡ್ತಾ ಇಲ್ಲ ಅದನ್ನು. ವಿ ಡೋಂಟ್ ಹ್ಯಾವ್ ಎ ಪಾಸಿಟಿವ್ ಅಪ್ರೋಚ್ ಟುವರ್ಡ್ ಸಾಲ್ವಿಂಗ್ ದಿ ಪ್ರಾಬ್ಲಮ್. ಸುಮ್ಮನೆ ಡಿಸ್ಕಷನ್ಸ್ ನಡೆಯುತ್ತೆ ಆ ಟೈಮ್ನಲ್ಲಿ, ಇಷ್ಟು ಅಂಶಗಳು ಬರ್ತವೆ. ಅದಾದ ನಂತರ ವಿ ಆರ್ ನಾಟ್ ಏಬಲ್ ಟು ಟೇಕ್ ಇಟ್ ಫಾರ್ವರ್ಡ್ ದ ಎಂಡ್ ಪಾರ್ಟ್ ಆಫ್ ಇಟ್. ಆಸ್ ಎ ಹೇಳಿದಾಗೆ ಕಾನೂನಿನಲ್ಲಿ ಎಲ್ಲ ಇದೆ, ಇಂಪ್ಲಿಮೆಂಟೇಷನ್ ಏನೂ ಆಗ್ತಾಯಿಲ್ಲ, ಏನೂ ಆಗಲ್ಲ, ಸಾಧ್ಯನೇ ಇಲ್ಲ. ಈಗೇನು ವಾರ್ಡನ್ಸ್ಗೆ ಅವ್ರಿಗೆ ಏನು ತೊಗೊಳ್ತೀರಿ, ಅದು ಕಾನೂನು ಪ್ರಕಾರ ಕ್ರಮ ತೊಗೊಳ್ತೀವಿ, ಆಯಿತು ಹೋಯ್ತು ಅಷ್ಟಲ್ಲಿಗೆ ಮುಗಿಸ್ತೀವಿ. ಅದರಿಂದ ನೆಕ್ಸ್ಟ್ ಲೆವೆಲ್ಗೆ ನಾವು ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ನೋಬಡಿ ಈಸ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ. ಸಮಾಜ, ಅಧಿಕಾರಿಗಳು, ಟೀಚರ್ಸು, ಪೇರೆಂಟ್ಸು ಎಲ್ಲರದ್ದು ಪಾತ್ರ ಇದೆ. ಸೋಷಿಯಲ್ ಮೀಡಿಯಾ ಈಸ್ ಅಬೌಟ್ ಆಲ್ ದೀಸ್ ಪೀಪಲ್. ಸುಮ್ಮನೆ ಸೋಷಿಯಲ್ ಮೀಡಿಯಾ ಅಂದರೆ ಅದೇನು ಸಪ್ರೇಟಾಗಿ ಏನು ತೋರಿಸ್ತಾ ಇಲ್ಲ, ನಾವೇನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದೇ ಅಲ್ಲಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾ. ಸೊ ಸೋಷಿಯಲ್ ಮೀಡಿಯಾನೇ ಅಂತ ಇದು ಮಾಡೋಕ್ಕಾಗಲ್ಲ, ನಾವೇನು ಕ್ರಿಯೇಟ್ ಮಾಡಿದ್ದೀವಿ ಕಾಂಟೆಂಟು ಅದೇ ಅಲ್ಲಿ ಬರ್ತಾ ಇರೋದು. ಸೊ ಐ ಆಮ್ ಶ್ಯೂರ್ ಕ್ಯೂರಿಯಾಸಿಟಿ ಈಸ್ ದೇರ್ ಥ್ರೂ ಸೋಷಿಯಲ್ ಮೀಡಿಯಾ. ದಟ್ ಈಸ್ ನಾಟ್ ದ ಓನ್ಲಿ ರೀಸನ್. ಎಸ್ ಸರ್, ಎಸ್. ಇನ್ನು ರಾಘವೇಂದ್ರ ಸರ್, ನಾವಾಗಲೇ ಕ್ಯೂರಿಯಾಸಿಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈ ಮಕ್ಕಳಲ್ಲಿ ಈ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಈಗ ಯಾವುದೇ ಒಂದು ಗೊಂಬೆ ತಂದರೂ ಕೂಡ ಒಂದು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾನೆ ಇರ್ತಾರೆ. ಸೊ ಈ ಕ್ಯೂರಿಯಾಸಿಟಿನೇ ಈ ಒಂದು ಘಟನೆಗಳಿಗೆ ಮೂಲ ಕಾರಣನ, ಹೇಗೆ ನಿಮ್ಮ ಪ್ರಕಾರ? ಇಲ್ಲ, ಇದು ಕ್ಯೂರಿಯಾಸಿಟಿ ಆ್ಯಂಡ್ ವಂಡರ್ಮೆಂಟ್ ಅನ್ನೋದು ಕಲಿಕೆಗೆ ಮೂಲಭೂತ 2 ಸಾಮಗ್ರಿಗಳು. ಎಲ್ಲಿ ತನಕ ಮನುಷ್ಯನಿಗೆ ಕೌತುಕ ಮತ್ತು ಈ ಕುತೂಹಲ ಇರೋದಿಲ್ಲ,
ಕಲಿಯಲ್ಲ ಏನು, ವಯಸ್ಕರು ಹೊಸದನ್ನು ಕಲಿಯೋದ್ರಲ್ಲಿ ಭಾಳ ಹಿಂದೆ. ಯಾಕೆಂದರೆ ಅವ್ರಿಗೆ ಕೌತುಕನೂ ಇರಲ್ಲ, ಕುತೂಹಲನೂ ಇರಲ್ಲ. ಹೌದು. ಮಗು ಯಾಕಷ್ಟು ಬೇಗ ಬೇಗ ಕಲಿಯುತ್ತೆ ಇಂಪ್ರೆಷನಬಲ್ ಏಜಲ್ಲಿ ಅಂತ ಹೇಳಿದ್ರೆ, ಕೌತುಕ ಕುತೂಹಲಗಳು ಭಾಳ ದೊಡ್ಡ ಮಟ್ಟಕ್ಕಿರುತ್ತೆ. ಕ್ಲೀನ್ ಸ್ಲೇಟ್ ಅವು, ಆ ಈಗೋ ಬ್ಯಾಗೇಜ್ ಅವೆಲ್ಲ ಏನಿರಲ್ಲ ಅವಕ್ಕೆ. ಸೊ ಕೌತುಕ ಇರಬಾರ್ದು, ಕುತೂಹಲ ಇರಬಾರ್ದು ಅನ್ನೋದು ತಪ್ಪಾಗುತ್ತೆ. ಆದರೆ ಅವುಗಳನ್ನು ನಾವು ಸರಿಯಾದ ದಾರಿಯಲ್ಲಿ ನಡೆಸ್ತಕ್ಕಂಥ ಮಾರ್ಗದರ್ಶನ ಕೊಡೋದು ನಮ್ಮ ಜವಾಬ್ದಾರಿ. ಸಮಾಜದ್ದಿರ್ಬೋದು, ವ್ಯವಸ್ಥೆದಿರ್ಬೋದು, ಅಥವಾ ಆ ತಂದೆ ತಾಯಿಗಳದ್ದಿರ್ಬೋದು. ಸಾಮಾಜಿಕ ಮಾಧ್ಯಮಗಳದ್ದು ತಪ್ಪು ಹೇಳೋದು ಭಾಳ ಸುಲಭ ಇವತ್ತು. ಬಟ್ ಯಾವ ಸಾಮಾಜಿಕ ಮಾಧ್ಯಮ ನಮ್ಮ ಮನೆಗೆ ಬಂದು ನನ್ನ ಹತ್ರ ಏನು ಪ್ರೊಟೆಸ್ಟ್ ಮಾಡಿಲ್ಲ, ನನ್ನ ನೋಡು ಅಂತ, ನಿನ್ನ ಮಕ್ಕಳಿಗೆ ತೋರಿಸು ಅಂತ ಕೇಳಿಲ್ಲ. ಇದೊಂದು ಚಾಕು ಇದ್ದಾಗೆ. ನೀವು ಅದನ್ನು ಹಣ್ಣು ಹಚ್ಚಕ್ಕಾದರೂ ಬಳಸ್ಬೋದು, ಕುತ್ತಿಗೆ ಕೊಯ್ಕೊಳಕ್ಕಾದ್ರೂ ಬಳಸ್ಬೋದು. ಯಾವ ಪೇರೆಂಟ್ಸು ಇದನ್ನು ಹಣ್ಣು ಹಚ್ಕೊಳಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಅವ್ರ ಮಕ್ಕಳು ಸೇಫ್ ಆಗಿದ್ದಾರೆ. ಕೌತುಕ ಸಹಜವಾಗಿರುತ್ತೆ. ನಮ್ಮ ಏಜಲ್ಲೂ ಇತ್ತು ನಮಗೆ. ನಾವೆಲ್ಲರೂ ಆ ಕಿಶೋರ ಅವಸ್ಥೆಯನ್ನು ದಾಟ್ಕೊಂಡು, ಅದು ಆ ಕಿಶೋರ ಅವಸ್ಥೆನೇ ಅದು, ಹಾಗೆ ಹೇಳಲಿಕ್ಕೆ ಹೋದರೆ ಅವಸ್ಥೆ ಅದು. ಬಟ್ ಒಂದು ಮುಕ್ತವಾದ ವಾತಾವರಣ ಅವತ್ತು ಇರಲಿಲ್ಲ. ಆ್ಯಂಡ್ ಬಹಳಷ್ಟು ಸಂಪನ್ಮೂಲಗಳು ಇರಲಿಲ್ಲ ನಮಗೆ. ಭಾಳ ದೊಡ್ಡ ಶಕ್ತಿ ನಮ್ಮ ಹಿಂದೆ ಇದ್ದಿದ್ದು ಅಂದರೆ ಒಂದು ನೈತಿಕ ಪ್ರಜ್ಞೆ, ಆ ತಂದೆ ತಾಯಿಗಳದ್ದು ಒಂದು ಭಯ, ಸಮಾಜ ಏನು ಅನ್ಕೊಳುತ್ತೆ ಅನ್ನೋ ಭಯ, ಟೀಚರ್ಸ್ ಕೈಯಲ್ಲಿ ಬೀಳುತ್ತೆ ಅನ್ನೋ ಭಯ. ಪೇರೆಂಟ್ ಟೀಚರ್ ಮೀಟಿಂಗ್ ಎಲ್ಲ ಈಗ ಹೊಸದಿದು. ನಮ್ಮ ಕಾಲದಲ್ಲಿ ನನ್ನ ಊರಿನಲ್ಲಿ ಬುಧವಾರ ಸಂತೆಯಲ್ಲಿ ಮೇಷ್ಟ್ರು ಹೋಗಿರ್ತಾರೆ, ನಮ್ಮ ಅಪ್ಪನೋ ಅಮ್ಮನೋ ಹೋಗಿದ್ದಾರೆ ಅಂದರೆ ಅಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗ್ ಮುಗೀತಾ ಇಲ್ವಾ ಅಂತ ಯಾವಾಗ ಗೊತ್ತಾಗುತ್ತೆ, ಮನೆಗೆ ಬಂದ ಮೇಲೆ ಇವ್ರ ರಿಯಾಕ್ಷನ್ ಅಲ್ಲಿ ಗೊತ್ತಾಗುತ್ತೆ. ಇವತ್ತು ಪೇರೆಂಟ್ ಟೀಚರ್ ಮೀಟಿಂಗ್ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ಎ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಬಟ್ ಏನು ಚರ್ಚೆ ಮಾಡ್ತಾ ಇದೀವಿ ಅದರಲ್ಲಿ ಅಂದರೆ, ಮತ್ತೆ ಈ ಸಮಸ್ಯೆಗಳು ಹೇಳ್ತಾ ಇದೀವಿ ಹೊರತು ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಕ್ಕಂಥ ಪ್ರಯತ್ನ ನಾವು ಪೇರೆಂಟ್ಸು ಮಾಡ್ತಿಲ್ಲ, ಅಥವಾ ವ್ಯವಸ್ಥೆನಲ್ಲೂ ಮಾಡ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನಗಳು ಆಗ್ತಾ ಇಲ್ಲ. ಸಾಮಾಜಿಕ ಮಾಧ್ಯಮಗಳದ್ದು ದೊಡ್ಡ ಪಾತ್ರ ಇದೆ, ಆದರೆ ಅದನ್ನು ನಿಯಂತ್ರಣ ಮಾಡಬೇಕಾಗಿರೋ ಸಾಮಾಜಿಕ ಮಾಧ್ಯಮಗಳಲ್ಲ. ಒಂದಲ್ಲ ಒಂದು ದಿವಸ ಇದು ಮಗುಗೆ ಗೊತ್ತಾಗುತ್ತೆ, ಅಪ್ಪ ಈ ವಯಸ್ಸಲ್ಲಿ ನೀನು ಅದನ್ನು ನೋಡೋ ಅವಶ್ಯಕತೆ ಇಲ್ಲ ಅಂತ ಹೇಳೋ ಬದಲು, ನೋಡು ಇದನ್ನು ನೋಡು ಅಂತ ನಾವು ಡೈವರ್ಟ್ ಮಾಡ್ಬೋದಲ್ಲ ಅವರನ್ನ. ಆಪ್ಷನ್ಸ್ನ ಕೊಡ್ಬೋದು. ನೀವು ನಿಯಂತ್ರಣ ಮಾಡಿದಷ್ಟು ಈ ಕಿಶೋರಾವಸ್ಥೆಯಲ್ಲಿ ಮತ್ತೊಂದು ಸವಾಲಿದೆ. ಟೀನೇಜ್ದು ಮತ್ತೊಂದು ಪ್ರಾಬ್ಲಮ್ ಅಂದರೆ, ಈ ಫ್ರಂಟಲ್ ಲೋಬ್ ಡೆವಲಪ್ ಆಗೋದ್ರಿಂದ ಈಗೋ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದರಲ್ಲೂ ನನ್ನ ಅಭಿವ್ಯಕ್ತಿ ಇರಬೇಕು, ನನಗೆ ನಿರ್ಧಾರ ತಗೊಳ್ಳೋಂಥ ಸಾಮರ್ಥ್ಯ ಇದೆ ಅಂತ ಬಂದ್ಬಿಡುತ್ತೆ ಮಗುಗೆ. ಇದು ಬಹಳಷ್ಟು ಪೇರೆಂಟ್ಸ್ಗೆ ಇದು ಸವಾಲು. ನೆನ್ನೆ ತನಕ ನಾನು ಮಾಡಾಕಿದ್ದು ತಿಂತಾ ಇದ್ರು, ನಾವು ಕೊಡಿಸಿದ ಬಟ್ಟೆ ಹಾಕ್ಕೊಳ್ತಾ ಇದ್ರು, ಇವತ್ತು ನಮ್ಮ ಮಾತು ಕೇಳಲ್ಲ ಅಂದರೆ ಫೀಲ್ ಹ್ಯಾಪಿ. ನಿಮ್ಮ ಮಕ್ಕಳಲ್ಲಿ ಈ ಮೆದುಳಿನ ಮುಂಭಾಗ ಬೆಳವಣಿಗೆ ಆಗ್ತಿದೆ, ಆಜ್ಞಾಚಕ್ರ ಇವಾಲ್ವ್ ಆಗ್ತಿದೆ ಅಂತ ಅರ್ಥ. ಆದರೆ ಸಂಪೂರ್ಣ ನಿರ್ಣಯನ ಅವರು ಕೊಡೋ ಹಂಗಿಲ್ಲ. ಅವ್ರು ಆಡಿಸಿದಂಥ ಬೊಂಬೆಗಳಾಗಿ ನಾವು ಆಡೋ ಹಾಗಿಲ್ಲ. ಇನ್ ದ ಪ್ರೋಸೆಸ್ ಅವ್ರ ಮನಸ್ಸಿಗೆ ಒಂದು ಸ್ವಲ್ಪ ನೋವಾಗ್ಬೋದು. ಬಟ್ ನಾಳೆ ದಿವಸ ಇವತ್ತು ನಾವು ನಮ್ಮ ತಂದೆ ತಾಯಿ ನೆನೆಸ್ಕೊಳ್ತಾ ಇಲ್ವಾ? ಅಟ್ಲೀಸ್ಟ್ ನಮ್ಮ ಜೀವನದಲ್ಲಿ ಇದಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರದ್ದು ಒಂದು ನೈತಿಕ ವಾದಂಥ ಒಂದು ನೆಲೆಗಟ್ಟಲ್ಲಿ ನಮ್ಮನ್ನು ಬೆಳೆಸಿದ್ರು ಅಂತ. ಸರ್ಕಾರ ಇವತ್ತು ಕಾವಲು ಪಡೆಗಳನ್ನು ಮಾಡಿದೆ. ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಕಾವಲು ಪಡೆಗಳನ್ನು ಮಾಡಬೇಕು ಅಂತೇಳಿ ಕಾನೂನಲ್ಲಿ ಇರ್ತಕ್ಕಂಥ ಒಂದು ಪ್ರಾವಿಷನ್ನು ಮಾಡಿದೆ. ಅದಕ್ಕೆ ಕಾವಲು ಕಾಯೋರು ಯಾರು? ಇವತ್ತು ಹೇಗಾಗಿದೆ ಸರ್ಕಾರದ ವ್ಯವಸ್ಥೆಯಲ್ಲಿ ಏನೇ ಒಂದು ಹೊಸದು ಹುಟ್ಟು ಹಾಕಿದ್ರು ಅದು ಸಂಪನ್ಮೂಲಗಳನ್ನು ಗಳಿಸೋಕ್ಕೆ ಒಂದು ಮಾರ್ಗ ಅನ್ನೋ ಥರ ಆಗಿಬಿಟ್ಟಿದೆ ಹೊರತು ತನ್ನ ಮೂಲಭೂತವಾದಂತಹ ಜವಾಬ್ದಾರಿಯನ್ನು ಅದು ನಿರ್ವಹಿಸ್ತಾ ಇಲ್ಲ ಅನ್ನೋದು ಸರ್ವವಿದಿತ ಎಲ್ಲ ಕಡೆ. ಅದರ ಇಚ್ಛಾಶಕ್ತಿ ತೋರಿಸಿದ್ರೆ ಒಬ್ಬ ವ್ಯಕ್ತಿ ಇದನ್ನು ಬದಲಾಯಿಸ್ಬೋದು. ಯಾಕೆಂದರೆ ಜಗತ್ತಿನಲ್ಲಿ ಎಲ್ಲ ಬದಲಾವಣೆಗಳು ಬಂದಿರೋದು, ಪರಿವರ್ತನೆಗಳು ಬಂದಿರೋದು ಯಾವುದೋ ಒಬ್ಬ ವ್ಯಕ್ತಿಯ ಹುಚ್ಚಿಂದಾನೆ. ಆ ಒಬ್ಬ ವ್ಯಕ್ತಿ ಕಿಚ್ಚಿಟ್ಕೊಂಡು ಕೆಲಸ ಮಾಡ್ತಾ ಹೊರಟ್ರೆ ನಾವೆಲ್ಲರೂ ಕೈಗೂಡಿಸಿದ್ರೆ ಭಾಳ ದೊಡ್ಡ ಮಟ್ಟದ ಒಂದು ಬದಲಾವಣೆ ತರ್ಬೋದು. ಮೇಡಮ್ ಹೇಳಿದಂಥ ಪೋಕ್ಸೋ ಆಕ್ಟಿಗೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ನಾವು ಅವೇರ್ನೆಸ್ ಕೊಡಬೇಕು ಅನ್ನೋದೇನಿದೆ, ವೈಯಕ್ತಿಕವಾಗಿ ನನ್ನ ಸಂಸ್ಥೆಯಿಂದ ನಾನು ನಿಮ್ಮ ಜೊತೆ ಕೈ ಜೋಡಿಸೋಕ್ಕೆ ರೆಡಿ ಇದ್ದೀನಿ. ನನ್ನ ರೋಟರಿ ಸಂಸ್ಥೆಯಿಂದ ಕೂಡ ನಾವು ಈ ಕೆಲಸನ ಮಾಡ್ಲಿಕ್ತಾ ಇದ್ದೀವಿ. ಯಾಕೆಂದರೆ ಪ್ರಪಂಚದ 36,000 ಚಿಲ್ಲರೆ ರೋಟರಿ ಕ್ಲಬ್ಗಳಲ್ಲಿ ಶಿಕ್ಷಣಕ್ಕೋಸ್ಕರ ಮಾತ್ರ ಕೆಲಸ ಮಾಡಲಿಕ್ಕೆ ಅಂತ ಒಂದು ರೋಟರಿ ಕ್ಲಬ್ನ ಹುಟ್ಟಾಕಿದ್ದೀನಿ 2 ವರ್ಷದ ಹಿಂದೆ, ರೋಟರಿ ಭಾರತ ವಿಸ್ತಾರ ಅಂತ. ತಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಇಂಬು ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ರಾಜ್ಯಾದ್ಯಂತ ಯಾವುದೇ ಶಾಲೆಯವರು ಪೋಕ್ಸೋಗೆ ಸಂಬಂಧಪಟ್ಟಾಗೆ ನಮಗೆ ಕಾರ್ಯಕ್ರಮ ಬೇಕು ಅಂದರೆ ಅವರಿಗೆ ಆ ನಿಟ್ಟಿನಲ್ಲಿ ನಾವು ಜೊತೆಯಲ್ಲಿ ನಿಲ್ಲಲಿಕ್ಕೆ ಸಹಾಯ ಅಲ್ಲ, ಇದು ನಮಗೆ ನಾವೇ ಮಾಡ್ಕೊಳ್ತಕ್ಕಂಥ ಉಪಕಾರನ ಸಹಾಯ ಅನ್ನಬಾರ್ದು, ನಮ್ಮ ಕನಿಷ್ಠ ಕರ್ತವ್ಯ ಅಂತ ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಬಟ್ ಪೇರೆಂಟ್ಸು ತುಂಬ ಎವಾಲ್ವ್ ಆಗಬೇಕಾಗಿದೆ. ಯಾಕೆಂದರೆ ಸೋಷಿಯಲ್ ಮೀಡಿಯಾದು ಏನು ತಪ್ಪಿಲ್ಲ, ಅದು ಇಟ್ಸ್ ಎ ಪ್ಲಾಟ್ಫಾರ್ಮ್. ನೀವು ಖಾಲಿ ಜಾಗ ಬಿಟ್ಟರೆ ಕಳೆನೂ ಬೆಳಿಬೋದು, ಜಾಲಿನೂ ಬೆಳಿಬೋದು, ಹೂವನ್ನು ಬೆಳಿಬೋದು. ಏನನ್ನು ಬೆಳೆಸಬೇಕು ಅನ್ನೋ ಪ್ರಜ್ಞೆ ಪೇರೆಂಟ್ಸ್ ಆಗಿ ನಮಗಿರಬೇಕು. ವ್ಯವಸ್ಥೆಯಲ್ಲಿ ಕರ್ತವ್ಯ ಪಾಲನೆ ಮತ್ತು ಕಾನೂನಿನ ಅನುಷ್ಠಾನದ ಬಗ್ಗೆ ಅದಮ್ಯವಾದಂತಹ ಒಂದು ಬದ್ಧತೆ ಇರಬೇಕು ಅಂತ ಬಯಸ್ತೇನೆ. ಅದೇ ಸೋಷಿಯಲ್ ಮೀಡಿಯಾನ ಒಂದು ಪ್ರಾಬ್ಲಮ್ ಆದಾಗ ಸೊಲ್ಯೂಷನ್ಸ್ ಮಾಡಿ ಅದೇ ಸೋಷಿಯಲ್ ಮೀಡಿಯಾನ ಅವೇರ್ನೆಸ್ಗೆ ಪ್ರಜ್ಞೆ ಮಾಡಿಸ್ಲಿಕ್ಕೆ ಭಾಳ ಅದು ಇಮಿಡಿಯೇಟ್. ಈಗ ನಾವು ಮಾಡ್ತಾ ಇರೋದು ಕೂಡ ಪ್ರೋಗ್ರಾಮ್ ಕೂಡ ಅವೇರ್ನೆಸ್ ಬಗ್ಗೆ ಒಂದು ಡಿಸ್ಕಷನ್.
ಬಟ್ ಇದಕ್ಕೋಸ್ಕರ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋದನ್ನು ಸೆವ್ರಲ್ ರೀಲ್ಸ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಎಲ್ಲನೂ ಇದೇ ಕಂಟೆಂಟಲ್ಲಿ ಮಾಡ್ಬೋದು ಅಂತ ನಾನು ಬಹಳ ಮುಖ್ಯವಾಗಿ ಇವತ್ತು ಜಿ ಕನ್ನಡ ನ್ಯೂಸ್ ಚಾನಲ್ ಇರ್ಬೋದು, ನಾವೊಂದು 4 ಜನ ನಮ್ಮ ಸಮಯನ ತೊಗೊಂಡು ಇಲ್ಲಿಗೆ ಬಂದಿರೋದ್ರಿಂದ ಯಾವುದೇ ಒಂದು ಹೆಣ್ಣು ಮಗುವಿನ ಜೀವನದಲ್ಲಿ ಈ ಥರದ ದುರ್ಘಟನೆ ಆಗೋದನ್ನು ತಡೀಲಿಕ್ಕೆ ಸಾಧ್ಯ ಆದರೂ ಕೂಡ ಈ ಒಂದು ಇಷ್ಟೆಲ್ಲ ಶ್ರಮಕ್ಕೆ ಸಾರ್ಥಕತೆ ಅಂತ ನಂಬಿರೋನು. ಆಮೇಲೆ ಮೇಡಮ್ ಹೇಳ್ತಿದ್ರಮ್ಮ, ಇದು ಕೇವಲ ದೈಹಿಕ ಸಮಸ್ಯೆ ಅಲ್ಲ, ದೈಹಿಕ ಸಮಸ್ಯೆ ಆಗಿದ್ದಿದ್ರೆ ನಾವು ಪೌಷ್ಟಿಕಾಂಶಗಳನ್ನು ಕೊಟ್ಟೋ ಮೆಡಿಸಿನ್ ಕೊಟ್ಟೋ ಏನೋ ಮಾಡ್ಕೋಬೋದು. 3 ಕುಟುಂಬಗಳು ಹೊಡೆಸ್ಕೊಳ್ಳುತ್ತೆ ಈ ಪ್ರಕ್ರಿಯೆಯಲ್ಲಿ. ಮೊದಲನೇದು ಆ ಹುಡುಗಿಯ ತಂದೆ ತಾಯಿ, ಅವ್ರ ಕುಟುಂಬ. ನಂತರದಲ್ಲಿ ಈಗ ಆಕೆ ಕೇವಲ ಬಾಲಕಿಯಲ್ಲ, ಆಕೆ ಒಂದು ತಾಯಿ ಆಗಿಬಿಟ್ಲು, ಅವಳದೊಂದು ಕುಟುಂಬ ಆಗುತ್ತೆ. ಯಾರಿಗೆ ಮದುವೆ ಮಾಡಿಕೊಡ್ತಾರೆ, ಒಂಟಿಯಾಗಿರ್ತಾಳೋ ಅದು ಬೇರೆ ಕತೆ. ಮುಂದೆ ಆ ಮಗುವಿನದ್ದೊಂದು ಕುಟುಂಬ ಅಂತ ಆಗುತ್ತೆ. ಅದ್ರ ಭವಿಷ್ಯನೋ ಅದರದ್ದೇನು ತಪ್ಪಿದೆ? ಯಾಕೆಂದರೆ ತಾಯ್ತನ ಅನ್ನುವಂಥದ್ದು ಕೇವಲ ದೈಹಿಕ ಪ್ರಕ್ರಿಯೆ ಅಲ್ಲ, ತುಂಬ ಎಮೋಷನ್ಸ್ ಇರುತ್ತೆ. ಹೌದು ಹೌದು. ಯಾರ್ಯಾರು ನಮ್ಮ ಶ್ರೀಮತಿಯವರ ತಾಯ್ತನದಲ್ಲಿ ನಾವು ಪಾಲ್ಗೊಂಡಿದ್ದೇವೆ, ಇದರ ಅರಿವಿರುತ್ತೆ ನಮಗೆ. ಬಹಳ ವಿಶೇಷವಾದಂಥ ಒಂದು ಅನುಭೂತಿ ಅದು. ಆಮೇಲೆ ಮಾನಸಿಕವಾಗಿ ಅವಳು ಅರಳಬೇಕಾದಂಥ ಕಾಲ. ಒಂದು ಹಾಡು ಬರ್ತಿತ್ತು ರೇಡಿಯೋದಲ್ಲಿ, ಹಾಲು ಕುಡಿಸಿ ಮುದ್ದಿನಂತೆ ಬೆಳೆಸಿದ ಮಗಳು ವಿಕಸಿತವಾಗಲಿ ಹೆಣ್ಣಾಗಿ ಅವಳು ಅಂತ. ಅದಾಗೋದೇ 25ರ ನಂತರ. ಅದಾಗಬೇಕು ಅನ್ನೋದಾದರೆ ಈ ಒಂದು ಪ್ರಜ್ಞೆಯನ್ನು ಮೂಡಿಸಕ್ಕಂಥ ಕೆಲಸ ನಾವು ಮಾಡಬೇಕು. ತಾಯ್ತನ ಅನ್ನೋದು ಗಿಲ್ಟಿಂದ ಆಗಬಾರ್ದು, ಖುಷಿಯಾಗಿ ಆಗಬೇಕು ತಾಯ್ತನ ಅನ್ನೋದು. ಎಸ್ ಎಸ್ ಎಸ್. ಇನ್ನು ಇಷ್ಟು ಹೊತ್ತು ನಮ್ಮ ಡಿಸ್ಕಷನಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಸ್, ಇನ್ನು ಹದಿಹರೆಯದಲ್ಲಿ ಮಕ್ಕಳ ಮನಸ್ಸು ಬಹಳನೇ ಸೂಕ್ಷ್ಮವಾಗಿರುತ್ತೆ, ಜೊತೆಗೆ ಕ್ಯೂರಿಯಾಸಿಟಿ ಕೂಡ ಈ ರೀತಿಯಾದಂತಹ ಸಾಹಸಗಳಿಗೆ ಕೈ ಹಾಕೋದಕ್ಕೆ ಎಡೆ ಮಾಡಿಕೊಡುತ್ತೆ. ನಮ್ಮ ಮಕ್ಕಳು ಹಾದಿ ತಪ್ಪದೇನೆ ಇರೋ ಥರ ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.